ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನಾವು ಇಲ್ಲಿಯವರೆಗೆ ಕಠೋಪನಿಷತ್ತಿನ 2ನೇ ಅಧ್ಯಾಯದಲ್ಲಿ ಏನೇನ್ ನೋಡಿದ್ವಿ ಅಂತಂದ್ರೆ, 2ನೇ ಅಧ್ಯಾಯ 2ನೇ ವಲ್ಲಿಯಲ್ಲಿ ಏನೇನ್ ನೋಡಿದ್ವಿ ಅಂದ್ರೆ, ಪರಮಾತ್ಮನ ಸ್ವರೂಪ ಮತ್ತೆ ಇನ್ನು ಹೆಚ್ಚಿಗೆ ಬೆಳೆಸಿ ಹೇಳಾಗತ್ತಾರ. 1ನೇ ಅಧ್ಯಾಯದಾಗ ಹೇಳ್ಯಾರ ಇಲ್ಲಂತಲ್ಲ, ಆದ್ರೆ ಇನ್ನೂ ಅದನ್ನ ವಿವರಣೆ ಮಾಡಿ ಹೇಳಾಗತ್ತಾರ. ಬೇರೆ ಬೇರೆ ರೀತಿಯಿಂದ ಹೇಳಾಗತ್ತಾರ. ಹೆಂಗ ಹೇಳಿದ್ರೆ ತಿಳಿತದ ಇವ್ರಿಗೆ, ಹೆಂಗ ಹೇಳಿ ಇವ್ರನ್ನ ಉದ್ಧಾರ ಮಾಡೀನಿ ಅಂತ ತಿಳ್ಕೊಂಡು ಉಪನಿಷತ್ತು ಏನ್ ಮಾಡ್ತದೆ, ಬೇರೆ ಬೇರೆ ರೀತಿಯಿಂದ ಹೇಳಾಗತ್ತದ. ಅವಕ್ರ ತೇಜಸ, ಅದು ಬ್ರಹ್ಮ ಕೊಂಕಿಲ್ಲದ್ದು, ಸೂರ್ಯನ ಬೆಳಕಿನಂತೆ ಯಾವಾಗಲೂ ಏಕರೂಪ ಇರುವಂತಹ ತೇಜಸ್ಸು, ಚೈತನ್ಯ, ಅದು ಎಲ್ಲಿ ವಾಸವಾಗಿದೆ ಅಂದ್ರೆ ಈ 11 ದ್ವಾರಗಳಿರುವ ಈ ಶರೀರದಲ್ಲಿ, ಈ ಮನುಷ್ಯನ ಶರೀರದಲ್ಲಿ ವಾಸವಾಗಿದೆ. ಅಷ್ಟೇ ಅಲ್ಲ, ಅದು ಎಲ್ಲ ಕಡೆನೂ ವ್ಯಾಪಕವಾಗಿ ಇದೆ. ಅದು ಇರುವುದರಿಂದ ಎಲ್ಲ ಕರ್ಮೇಂದ್ರಿಯಗಳು, ಎಲ್ಲ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾವೆ ಹೇಳ್ಕೊಂತ ಬಂದ್ರು. ಒಬ್ಬ ಮನೆಯಲ್ಲಿ ಸೇವಕನಿದ್ದಂಗ, like servant, they all work and worship the self with the which is the lord of the body. ಈ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಏನದಾವ, ಈ ದೇವತೆಗಳು ಎಲ್ಲವೂ ಆ ಪರಮಾತ್ಮನನ್ನ ಆಶ್ರಯದಲ್ಲಿ ತೆಗೆದುಕೊಂಡ ಅವರು ಏನ್ ಮಾಡಾಗತ್ತಾವ, ತಮ್ಮ ಕೆಲಸವನ್ನ ಮಾಡಾಗತ್ತಾವ. ಆ ಎಲ್ಲ ಇಂದ್ರಿಯಗಳಿಗೂ, ಆ ಎಲ್ಲ ಕರ್ಮೇಂದ್ರಿಯಗಳಿಗೂ ಆತ್ಮ ಸ್ವರೂಪನಾದಂತ ಆ ಶರೀರದಲ್ಲಿಯೇ ಅದ ನಮ್ಮ ಭಗವಂತ ಅನ್ನುವಂತ ಮಾತನ್ನ ಹೇಳ್ಕೊಂತ ಬಂದ್ರು. ಕೊನೆಗೆ ಅಜ್ಞಾನಿಗೆ ಸಾವು ಹೆಂಗಾಗ್ತದ, ಜ್ಞಾನಿ ಸಾವು ಹೆಂಗಾಗ್ತದ, ಅದನ್ನೆಲ್ಲ ಹೇಳ್ಕೊಂತ ಬಂದ್ರು. ಆ ನಂತರ ಏನ್ ಹೇಳಿದ್ರು, ಪ್ರತಿಯೊಬ್ಬ ಜೀವಿಗಳಲ್ಲಿಯೂ ಕೂಡ ಅರಿವು ಅನ್ನುವಂತದ್ದು ಇದೆ. ಅವಾಗ ಯಾವಾಗ್ಲೂ ಎಚ್ಚರ, ಆತ್ಮ ಯಾವಾಗ್ಲೂ ಎಚ್ಚರಿತಾನ. ಅವ ಮಲ್ಕೊಳ್ಳೋದಿಲ್ಲ, ಇಂದ್ರಿಯಗಳು ಮಲಗ್ತಾವೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ರೆಸ್ಟ್ ಹೋಗ್ತಾವ. ಆದ್ರ ಆತ್ಮ ಯಾವಾಗ್ಲೂ ಜಾಗ್ರತೆ ಇರ್ತಾನೆ, ಎಚ್ಚರದಿಂದ ಇರ್ತಾನೆ, ಅವ ಮಲ್ಗೋದಿಲ್ಲ. ಅದು ಹೆಂಗದ ಅಂದ್ರ, ಅದು ಅಮರದ, ಅದು ಶುದ್ಧ ಅದ. ಅದ್ ಹೇಳ್ಕೊಂತ ಬಂದ್ರು. ಆ ನಂತರ ಅಗ್ನಿ ಉದಾಹರಣೆಯನ್ನು ಕೊಟ್ಟು ಹೇಳ್ಕೊಂತ ಬಂದ್ರು, ವಾಯು ತತ್ವ ಉದಾಹರಣೆ ಕೊಟ್ಟು ಹೇಳ್ಕೊಂತ ಬಂದ್ರು. ಹೆಂಗ ಸೂರ್ಯನ ಬೆಳಕು ವ್ಯಾಪಕವಾಗಿದೆ, ಪ್ರಕಾಶಮಾನವಾಗಿದೆಯೋ ಹಾಗೆ ಈ ಆತ್ಮನ ಸ್ವರೂಪನು ಕೂಡ ವ್ಯಾಪಕವಾಗಿದೆ, ಪ್ರಕಾಶಮಾನವಾಗಿದೆ ಅಂತ ಹೇಳ್ಕೊಂತ ಬಂದ್ರು. ಈ ಪ್ರಕಾಶಮಾನವಾಗಿ ಅರಿವು ಇದ್ರೂ ಕೂಡ it is not affected by anything because it is transcendental. ಇದು ಏನು ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಇದು ಅತಿ ಸೂಕ್ಷ್ಮದ. ಅತಿ ಸೂಕ್ಷ್ಮ ಅಂತಂದ್ರೆ ಹೆಂಗದ ಅಂದ್ರೆ ಇಂದ್ರಿಯ ಅತೀತದ. ಅಷ್ಟೆಲ್ಲ ಹೇಳ್ಕೊಂತ ಬಂದು ಇನ್ನು ಏನ್ ಹೇಳ್ತಾರಪ್ಪ ಅಂದ್ರ, ಬ್ರಹ್ಮ ವಿದ್ಯಾ ಫಲವನ್ನ ಹೇಳ್ತಾರೆ. ಬ್ರಹ್ಮ ವಿದ್ಯಾ ಫಲವನ್ನ ಹೇಳ್ತಾರೆ. 13, 14, 15ನೇ ಶ್ಲೋಕ ಹೇಳಿ ಈ ಅಧ್ಯಾಯವನ್ನ ಮುಗಿಸ್ತಾರೆ ಇವತ್ತಿನ ದಿವಸ. ಯಾವನು ಈ ಏಕಮೇವ ಅದ್ವಿತೀಯ ಬ್ರಹ್ಮನನ್ನ ತನ್ನ ಆತ್ಮನೇ ಎಂದು ತಿಳಿಯುತ್ತಾನೋ ಅವನಿಗೆ ಪರಮ ಶಾಂತಿ ಲಭಿಸ್ತದ. ಅವಾಗ ಇನ್ನೊಂದು ಪಡಿಬೇಕನ್ನುವಂತ ಹಂಬಲ ಒಳಗ್ ಉಳಿಯುವುದಿಲ್ಲ. ಅಂತಃಕರಣದಾಗ ಏನನ್ನ ಪಡೆದ್ರೆ ಎಲ್ಲವನ್ನ ಪಡೆದಂತೆ ಅನುಭವ ಆಗ್ತದ. ಆ ಆತ್ಮನನ್ನ ಪಡೆದ್ರೆ ಅದು ಎಲ್ಲವನ್ನ ಪಡೆದಂತೆ ಆಗ್ತದೆ. ಇದು ಯಾರ ಮಾತು ಹೇಳಿ, ಯಾರ್ದು ಮಾತು? ಆತ್ಮಜ್ಞಾನಿ ಆದವ್ರ ಮಾತಿದು ಫಲ. ಉಳಿದವರಿಗೆ ಅದು ಹಪಾಪಿ ಇರ್ತದ, ಇವಾಗ ಹಪಾಪಿ ಇರುವುದಿಲ್ಲ. ಏನನ್ನ ಪ್ರಾಪ್ತಿ, ಎಲ್ಲ ಹಸಿವು ಹಿಂಗ್ ಬಿಡ್ತಾವ ಇವಂಗ. ಅವಾಗ ಆಸ್ತಿ ಮಾಡ್ಬೇಕಂತಿಲ್ಲ, ರೊಕ್ಕ ಮಾಡ್ಬೇಕಂತಿಲ್ಲ, ಹೊಲ ಹೆಚ್ಚಿಗೆ ಮಾಡ್ಬೇಕು ಅನ್ನೋದಿಲ್ಲ. ಎಲ್ಲವೂ ನನ್ನ ಸ್ವರೂಪ ಅಂತ ತಿಳಿದು ಬಿಡ್ತಾನೆ ಈಗ. ಅಂದ್ರೆ ಈ ಲೌಕಿಕ ಜನರಿಗೆ ಈ ಒಂದು ಇರುವಿಕೆ ಏನದ, ಇದು ವಿಚಿತ್ರ ಕಾಣ್ತದ. ಏನ್ರಿ, ಏನು ಆಶೆ ಆಕಾಂಕ್ಷೆ ಇರಂಗಿಲ್ಲ, ಪೂರ್ಣ ಆಗ್ಯಾವ. ಎಲ್ಲ ಆಕಾಂಕ್ಷೆಗಳು ಪೂರ್ಣ ಆಗ್ಬಿಟ್ಟಾವು. ಸಮುದ್ರ ಆಗ್ಬಿಟ್ಟ ನೀವು. ಏನನ್ನ ಪಡಿಬೇಕಂತಿಲ್ಲ, ಏನು ಕಳ್ಕೊಂಡ್ರೆ ದುಃಖ ಇಲ್ಲ.
The peace and happiness is not in the form of fleeting experience. ಇವನಲ್ಲಿ ಬಂದಂತ ಆನಂದ, ಇವನಲ್ಲಿ ಬಂದಂತ ಶಾಂತಿ, ಇವನಲ್ಲಿ ಬಂದಂತ ಪೂರ್ಣತ್ವ ಇದು ಕ್ಷಣಿಕವಾದದ್ದಲ್ಲ, ಇದು ಶಾಶ್ವತವಾದದ್ದು ಪೂರ್ಣತ್ವ. ಇನ್ನು ಏನ್ ಹಾಕಿದ್ರು ಪೂರ್ಣ ಆಗುದಿಲ್ಲ. ಅವ ಪೂರ್ಣ ಆಗಿಬಿಟ್ಟಾನೀಗ. ಅವನ್ನ ರೊಕ್ಕ ಹಾಕಿ ಪೂರ್ಣ ಮಾಡ್ತಿರೋ, ಹೊಲ ಹಾಕಿ ಪೂರ್ಣ ಮಾಡ್ತಿರೋ, ಏನು ಸ್ಥಾನ ಮಾನ ಗೌರವ ಏನಿಲ್ಲ, ಅವ್ ಪೂರ್ಣ ಆಗಿಬಿಟ್ಟಾನೀಗ. ಅವ ಅಂತ ಒಂದು ಸ್ಥಿತಿ ಬರ್ತದ ನೋಡ್ರಿ ಆತ್ಮಜ್ಞಾನಿ ಆದ. ಇಟ್ ಇಸ್ ನಥಿಂಗ್ ಬಟ್ ರಿಕಗ್ನೈಸಿಂಗ್ ದ ಫ್ಯಾಕ್ಟ್ ದಟ್ ಪೀಸ್ ಅಂಡ್ ಹ್ಯಾಪಿನೆಸ್ ಈಸ್ ಮೈ ಸೆಲ್ಫ್. ಏನದ ಆ ಪರಮ ಶಾಂತಿನೇ ನನ್ನ ಸ್ವರೂಪ, ನನ್ನ ಆನಂದವೇ ನನ್ನ ಸ್ವರೂಪ ಅಂತ ತಿಳಿದೇನು ಇರ್ತಾರೆ. ಆನಂದಕ್ಕಾಗಿ ಯಾವ ವಿಷಯವನ್ನು ಅವಲಂಬಿಸುವುದಿಲ್ಲ, ಆನಂದ ಸ್ವತಂತ್ರವಾಗಿ ನನ್ನ ಸ್ವರೂಪವೇ ಅಂತ ತಿಳಿತಾನ ಅವ. ಇದು ಜ್ಞಾನದ ಫಲ. It is intimately available as a very consciousness which illumines all and which is illumined by none. ಈ ಆತ್ಮ ಸ್ವರೂಪ ಏನದ, ಇದು ಸ್ವಯಂ ಪ್ರಕಾಶದ, ಇದು ತನ್ನಷ್ಟಕ್ಕೆ ತಾನೇ ಬೆಳಗ್ಗೆ ತಿಳಿದು ಬರ್ತದ. ಇದನ್ನ ಬೆಳಗುವಂತಹ ವಸ್ತು ಇನ್ನೊಂದು ಈ ಜಗತ್ತಿನಲ್ಲಿ ಇಲ್ಲ ಅನ್ನುವಂತಹದ್ದು ಒಂದು ಸಾರಾಂಶದೊಂದಿಗೆ ಈ 3 ಶ್ಲೋಕಗಳು ಬರ್ತಾ ಇದ್ದಾವ. ಈಗ ನಾವು ನಿನ್ನಿದು 13ನೇ ಶ್ಲೋಕವನ್ನು ಓದಿ ಅದರ ಶಬ್ದಾರ್ಥವನ್ನು ಓದಿ ಅದಕ್ಕೆ ಟೀಕಾ ಹೇಳ್ಬೇಕಾಗ್ಯದ. 13ನೇ ಮಂತ್ರ ಓದ್ತೇವೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ ನ ಇತರೇಷಾಂ. ಅನಿತ್ಯವಾದವುಗಳಲ್ಲಿ ನಿತ್ಯವಾಗಿರುವುದನ್ನ, ಚೇತನರುಗಳಿಗೆ ಚೇತನವಾಗಿ ಒಬ್ಬನೇ, ಬಹುಜೀವರಿಗೆ ಯಾವನು ಒಬ್ಬನೇ ಕಾಮಗಳನ್ನು ವಿಧಾನ ಮಾಡುತ್ತಿರುವನೋ ಆ ಆತ್ಮನಲ್ಲಿರುವ ಆತ್ಮನನ್ನು, ಅಂದರೆ ತಮ್ಮಲ್ಲಿರುವ ಆತ್ಮನನ್ನು ಯಾವ ಧೀರರು ಗುರುವಿನ ಮೂಲಕ ಉಪದೇಶವಾದ ಬಳಿಕ ಕಾಣುವರೋ ಅವರಿಗೆ ಶಾಶ್ವತವಾದ ಶಾಂತಿಯು ಹೊರತು ಉಳಿದವರಿಗೆ ಅಲ್ಲ. ನ ಇತರೇಷಾಂ, ಬೇರೆಯವರಿಗೆ ಅಲ್ಲ. ಶಬ್ದಾರ್ಥ ಹೇಳ್ತೇನೆ ನೋಡ್ರಿ. ನಿತ್ಯ ಅನಿತ್ಯಾನಾಂ, ಅನಿತ್ಯಗಳಲ್ಲಿ ನಿತ್ಯ ಯಾವ್ದೈತೆ ಅದು ಹುಡುಕ್ತಾನ ಅವನು. ಅನಿತ್ಯದಲ್ಲಿ ಏನು ನಿತ್ಯವಾದದ್ದಪ್ಪ? ಬದಲಾವಣೆ ಹೊಂದುತ್ತಿರುವ ಈ ಜಗತ್ತಿನಲ್ಲಿ ಬದಲಾವಣೆ ಆಗದೇ ಇರುವಂತ ತತ್ವ ಯಾವುದಪ್ಪ? ಆತ್ಮ ಅನಾತ್ಮ ವಿವೇಕ ಮಾಡ್ತಾನೆ. ಆತ್ಮ ಯಾವಾಗಲೂ ಬದಲಾವಣೆ ಆಗುವುದಲ್ಲ, ಅನಾತ್ಮ ಬದಲಾವಣೆ ಆಗ್ತದೆ. ಜಗತ್ತು ಬದಲಾವಣೆ ಆಗ್ತದೆ, ಜಗತ್ತಿಗೆ ಅಧಿಷ್ಠಾನವಾದ ಆತ್ಮ ಬದಲಾವಣೆ ಆಗುವುದಿಲ್ಲ. ಶರೀರ ಬದಲಾವಣೆ ಆಗ್ತದೆ, ಶರೀರಿಗೆ ಅಧಿಷ್ಠಾನವಾದ ಆತ್ಮ ಬದಲಾವಣೆ ಆಗುವುದಿಲ್ಲ. ಆ ಬದಲಾವಣೆ ಆಗದೆ ಇರುವುದನ್ನ ಕಂಡು ಹಿಡಿತಾನ. ನಿತ್ಯ ಅನಿತ್ಯನ ಅನಿತ್ಯಗಳಲ್ಲಿ ನಿತ್ಯ ಯಾವುದಿದೆ ಅನ್ನುವಂಥದ್ದು ವಿಚಾರ ಮಾಡ್ತಾನ, ತಿಳಿತಾನ. ಗುರುಮುಖೇನ ಶಾಸ್ತ್ರಮುಖೇನ ಚೇತನಾನ ಅರಿವು ನಂಗೆ ತೋರುವಂತಹ ಚೇತನಗಳಲ್ಲಿ ನಿಜವಾದ ಚೇತನ ಯಾವುದು? ಕೈಗಳ ಪಡೆಕೊಂಡ ಚೇತನ ಯಾವುದು? ಸ್ವತಂತ್ರವಾದ ಚೇತನ ಯಾವುದು ಅಂತ ಗುರುತಿಸಿ ಸ್ವತಂತ್ರ ಚೇತನವೇ ತಾನೆಂದು ಗುರುತಿಸ್ತಾನ ಗುರುಶಾಸ್ತ್ರ ಅಧ್ಯಯನ ಬಳಿಕ. ಅದು ಯಾವುದಿದೆ ಅಂದ್ರೆ ಸಹ ಏಕಃ, ಅದು ಒಂದೇ ಇದೆ. ವಿದಧಾತಿ ಕಾಮಾನ್, ಅದು ಫುಲ್ಫಿಲ್ಸ್ ಆಲ್ ಡಿಸೈರ್ಸ್, ಎಲ್ಲ ಆಶಯಗಳನ್ನ ಪೂರ್ಣಗೊಳಿಸುವಂತಹದ್ದು ಆತ್ಮತತ್ವ ಇದೆ. ಬಹುನಾಂ, ಎಲ್ಲ ಜನರಿಗೆ ಅಂತ. ಧೀರಾಹ ಅಂದ್ರೆ ವಿವೇಕಿಗಳಾದವರು. ಅದು ಪಶ್ಯಂತಿ, ಅವರು ತಿಳಿದು ಅವ್ರು ಕಾಣ್ತಾರೆ, ಇದು ಆತ್ಮತತ್ವವನ್ನು ಕಾಣ್ತಾರೆ. ಹೆಂಗ್ ಕಾಣ್ತಾರ ಅಂದ್ರೆ ಅದು ನಾನೇ ಎಂದು ಕಾಣುತ್ತಾರೆ. ತಮ್ಮ ಆತ್ಮಸ್ಥಂ, ಗಳಿಂದ ಬಾಡಿ, ಈ ಶರೀರದಲ್ಲಿ ಇರುವಂತಹ ಆತ್ಮನೇ ನಾನೆಂದು ತಿಳಿಯುತ್ತಾರೆ. ಶಾಶ್ವತಿ ಶಾಂತಿ, ಅಲ್ಲಿ ಅವರಿಗೆ ಪರಮಾನಂದ ಶಾಂತಿ ಸಿಗ್ತದ, ಶಾಶ್ವತವಾದ ಶಾಂತಿ ಸಿಗ್ತದ. ತೇಷಾಂ ನ ಇತರೇಷಾಂ, ಅವ್ರಿಗೆ ಅಷ್ಟ ಆಗ್ತದ ಹೊರತು ಉಳಿದವ್ರಿಗೆ ಎಲ್ಲರಿಗೂ ಆಗೋದಿಲ್ಲ. ಶಬ್ದಾರ್ಥ. ಇನ್ನ ಅರ್ಥದಾಗ ಏನದ ಟೀಕಾ ಹೇಳ್ತೇನೆ.
ಅದು ಏನಾಗತ್ತಿ ಒಮ್ಮೆ ಹೇಳ್ತಾ ಹೇಳ್ತಾ ನಾವ್ ಅನುಭವದಿಂದ ಹೇಳ್ಬೇಕಾದಾಗ ಕಣ್ಣು ಮುಚ್ಚಿಬಿಡ್ತೀವಲ್ಲ ಅವಾಗ ಫಾಸ್ಟ್ ಆಗ್ತಿದ್ರೆ ನಮ್ಗೆ ಗೊತ್ತಾಗುದು. ಫಾಸ್ಟ್ ಆದ ಸ್ವಲ್ಪ ನಾವ್ ಏನ್ ಮಾಡ್ತೀನಿ ಅಂದ್ರ ವಿಶೇಷವಾಗಿ ಕೆಲವೊಂದು ಅನುಭವದಿಂದ ಹೇಳುವಂತಾಗ ಕಣ್ಣು ಮುಚ್ಚಿ ಬಿಡ್ತಾವು. ಆ ಅನುಭವನ ನೆನಪು ಮಾಡ್ಕೊಂಡು ಹೇಳ್ತಿರ್ತೀರಲ್ಲ ಅವಾಗ ಆಟೋಮೆಟಿಕ್ಲಿ ಸ್ಪೀಡ್ ಹೆಚ್ಚಿಗೆ ಆಗ್ಬಿಡುತ್ತೆ. ಈ ಓದುವತ್ತಾಗ ಬಹಳ ಸ್ಪೀಡ್ ಕಮ್ಮಿ ಮಾಡ್ಕೊಂಡಿಲ್ಲ, ಇನ್ನೂ ಸ್ಪೀಡ್ ಬಹಳ ಅದ ನಮ್ದು. I have lessened the speed so that you can take notes and all. This verse gives a parallel idea that almost the same as the previous verse. ಇಂದಿನ ಶ್ಲೋಕದಲ್ಲಿ ಏನ್ ಹೇಳ್ಯಾರಲ್ಲ ಅದೇ ಅರ್ಥವನ್ನು ಕೊಡುವಂತಹ ಸಮಾನಾಂತರವಾದ ಅರ್ಥ ಕೊಡುವಂತಹ ಶ್ಲೋಕ ಇದಾಗಿದೆ. The first two lines give the nature of ಪರಮಾತ್ಮ. ಪರಮಾತ್ಮನ ಸ್ವರೂಪ ಹೆಂಗದ ಅನ್ನೋದಕ್ಕ ಮೊದಲಿನ ಎರಡು ವಾಕ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯ ಅನಿತ್ಯಾನಾಂ ಚೇತನಃ ಚೇತನಾನಾಂ ಏಕಃ ಬಹುನಾಂ ಯೋ ವಿದದಾತಿ ಕಾಮಾನ್. ಇವೆರಡು ಶಬ್ದಗಳು ಏನ್ ಹೇಳ್ತಾವಂದ್ರ ಆತ್ಮನ ಸ್ವರೂಪವನ್ನು ಹೇಳ್ಕೊಡ್ತಾವ. The third line indicates ಐಕ್ಯಂ. ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಹೇಳ್ಕೊಳ್ಳೋದು ಯಾವುದು ಅಂದ್ರೆ ಮೂರನೇ ವಾಕ್ಯ ಯಾವುದು? ತಮ್ಮ ಆತ್ಮಸ್ತಂ ಏನು ಪಶ್ಯಂತಿ ಧೀರಾಹ. ಇದೇನದ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಹೇಳ್ಕೊಡ್ತದ. ಇನ್ನು ನಾಲ್ಕನೇ ಲೈನ್ ಹೇಳ್ತದ ಅಂದ್ರ ಫಲ ಹೇಳ್ತದ. ಏನಂತಂದ್ರ ತೇಷಾಂ ಶಾಂತಿಂ ಶಾಶ್ವತಿ ಅದು ಹೇಳ್ಕೊಡ್ತದ. ನ ಇತರೇಷಾಂ ಬೇರೆಯವರಿಗೆ ಆಗುದಿಲ್ಲ ಅಂತ ಮಾತನ್ನ. ಅಂದ್ರೆ ಈ ಒಂದು ಶ್ಲೋಕದಲ್ಲಿ ಆತ್ಮನ ಸ್ವರೂಪ ಅಂದ್ರೆ ಜೀವಾತ್ಮ ಪರಮಾತ್ಮ ಐಕ್ಯ ಮತ್ತು ಆ ಐಕ್ಯದ ಫಲ ಇವು ಮೂರು ಕೂಡಿಸಿ ಈ ಒಂದು ಶ್ಲೋಕದಲ್ಲಿ ಹೇಳಾಗತ್ತೆ. ಆತ್ಮ ಹೆಂಗದ ಇದು? ಇಟ್ ಇಸ್ ಓನ್ಲಿ ಪರ್ಮನೆಂಟ್ ಅಮಿಡ್ ಆಲ್ ದ ಇಂಪರ್ಮನೆಂಟ್ ಥಿಂಗ್ಸ್. ಜಗತ್ತನಾಗ ವಿಚಾರ ಮಾಡ್ರಿ, ಒಂದು ಶಾಶ್ವತ ಅದ, ಕೆಲವು ಅಶಾಶ್ವತ ಅದಾವ. ಒಂದು ಶಾಶ್ವತ ಅದ, ಅನೇಕ ಅಶಾಶ್ವತ ಅದಾವ. ಆ ಅನೇಕ ಅಶಾಶ್ವತಗಳ ಮಧ್ಯದಲ್ಲಿ ಇರುವ ಶಾಶ್ವತವಾಗಿರುವ ವಸ್ತುವನ್ನೇ ನಾನು ಎಂದು ಗುರುತಿಸಬೇಕು. ಗುರು ಮುಖೇನ ಶಾಸ್ತ್ರ ಮುಖೇನ ಶ್ರವಣ ಮಾಡಿದವರಿಗೆ ಇದು ಲಭ್ಯ. Whoever the impermanent ಅನಿತ್ಯ ವಸ್ತು is present, the permanent ನಿತ್ಯ ವಸ್ತು is present as well. ಎಲ್ಲಿ ಅನಿತ್ಯ ವಸ್ತು ಅದ ಅಲ್ಲಿ ನಿತ್ಯ ವಸ್ತು ಇರ್ಲಿಕ್ಕೆ ಬೇಕು. ತಿಳ್ಕೊಳ್ರಿ. ಈಗ ಫ್ಯಾನ್ ಮ್ಯಾಗ ತಿರ್ಗಾಗತ್ತವ, ತಲೆ ಮ್ಯಾಗ ಒಂದ್ ಫ್ಯಾನ್ ತಿರ್ಗಾಗತ್ತದ. ಆ ಫ್ಯಾನ್ ತಿರ್ಗಾಗತೈತಂದ್ರ ಅದಕ್ಕೆ ತಿರುಗಲಾರದೆ ಇರುವಂತ ಛತ್ತು ಆಶ್ರಯ ಆಗೈತೆ ಅಂದಾಗ ತಿರ್ಗಾಗತ್ತದ. ತಿಳ್ಕೊಳ್ರಿ. ಈ ಜಗತ್ತು ತಿರ್ಗಾಗತ್ತದ. ಈ ತಿರ್ಗಾಗತೈತಂದ್ರ ಇದಕ್ಕೆ ತಿರುಗಲಾರದೆ ಇರುವಂತದ ಯಾವಾಗಲೂ ನಿಂತಂತೆ ಒಂದೇ ಕಡೆ ನಿಂತಂತದ್ದು ಒಂದೇನದ ಆಶ್ರಯ ಅದ. ಇಷ್ಟು ವಿಚಾರ ಮಾಡ್ರಿ ನೀವು. ಆ ಒಂದು ಆಶ್ರಯವನ್ನ ಯಾವ್ದು ಬದಲಾವಣೆ ಆಗದೆ ಇರುವಂತ ಆಶ್ರಯ ಅದ, ಅದನ್ನ ಕಂಡು ಹಿಡಿಯುವಂತ ಕಲೆಯನ್ನ ಗುರು ಹೇಳ್ಕೊಡ್ತಾನ. ಆ ಗುರು ಹೇಳಿದ್ಮ್ಯಾಗ ಅದನ್ನ ತಿಳ್ಕೊಬೇಕು. ಏನಂತ? ಅದೇ ಆತ್ಮ. ಇದು ಬದಲಾವಣೆ ಆಗುದು ಇದು ಅಲ್ಲ ಆತ್ಮ. ಇದು ನಾನಲ್ಲ, ನಾನು ಅದೇ ಆತ್ಮ ಇದ್ದೇನೆ. ಬದಲಾವಣೆ ಆಗದೆ ಇರುವಂತ ಚೇತನ ಸ್ವರೂಪವೇ ನಾನು ಇದ್ದೇನೆ. ಹಿಂಗ್ ವಿಚಾರ ಮಾಡ್ಲಿಕ್ಕ ಏನಾಕತ್ರಿ? ಹಂಗ್ ವಿಚಾರ ಮಾಡ್ಲಿಕ್ಕಂದ್ರ ಏನಾಗ್ತೈತಿ ಅಂದ್ರ ದೇರ್ ವಿಲ್ ಬಿ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ತಪ್ಪು ತಿಳುವಳಿಕೆ ಉಂಟಾಗ್ತದ. ಏನಂತ ಆಗ್ತದ? ಆ ಶಾಶ್ವತವಾಗಿರುವುದು ಅದು ಬಹಳ ದೂರದ, ಇದು ಅಶಾಶ್ವತವಾದಿದ್ದು ಬಹಳ ಸಮೀಪದ ಅಂತ ಅರ್ಥ ಆಗ್ತದ. ಇದು ಭ್ರಮ, ಇದು ತಪ್ಪು ತಿಳುವಳಿಕೆ. ಅಂಡ್ ವಿ ವಿಲ್ ಗೋ ಇನ್ ವೇನ್ ಇನ್ ಸರ್ಚ್ ಆಫ್ ಬ್ರಹ್ಮನ್. ಆಮ್ಯಾಗ ಏನ್ ಮಾಡ್ತೀವಿ? ಅದು ದೂರದ ಅದ ಹುಡುಕಾಕ್ ಹೋಗ್ತೀವಿ ನಾವು. ಅದ್ರ ಹುಡುಕಾಕ್ ಎಲ್ಲಿ ಹೋಗ್ತೇವಿ? ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವಿ, ಚಾರ್ಧಾಮಕ್ ಹೋಗ್ತೇವಿ, ಅಥವಾ ನಮ್ಮ ಮನೆ ದೇವ್ರ ಎಲ್ಲದ ತಿರುಪತಿ ಹೋಗ್ತೇವಿ, ಎಲ್ಲವೂ ಹೋಗ್ತೇವಿ. ಯಾವ್ದೊಂದ್ ಮನೆ ದೇವ್ರದ್ ಮಾಡ್ಕೊಂಡಿರ್ತೇವೆ, ಅಲ್ಲಿ ದೇವ್ರನ್ನ ಹುಡುಕಾಕ ಹೋಗ್ತೇವಿ. ಯಾಕಂದ್ರೆ ದೂರದ ಕಣ್ಣಿ ಕಾಣುವಲ್ಲ. ಎಲ್ಲವೂ ಅಶಾಶ್ವತ ಅದಾವ. ಇಲ್ಲಿ ಕಾಣುವ ಎಲ್ಲ ಶಾಶ್ವತವಾದದ್ದು ಹುಡುಕಾಕ ನಾವೇನ್ ಮಾಡ್ತೇವಿ? ಹೋಗ್ತೇವಿ. ಅಲ್ಲೇ ದೇಶಾಂತರದಲ್ಲಿ ಹೋಗ್ತೇವಿ. ಮತ್ತ ಅಲ್ಲೇ ಆ ಪರಮಾತ್ಮನ ಹುಡುಕ್ತೇವಿ. ಹುಡುಕಿದ್ರ ಯಶಸ್ಸು ಸಿಗ್ತದೇನು? ಇಲ್ಲ, ವ್ಯರ್ಥ ಪ್ರಯತ್ನ ಆಗ್ತದೆ. The immortal Paramatma is resident as a consciousness in every inch of this immortal body. ಈ ಮೃತ್ಯುವಿಂದ ಕೂಡಿದ ಈ ಶರೀರದಲ್ಲಿ ಇಂಚಿನಲ್ಲಿಯೂ ಕೂಡ ಆ ಪರಮಾತ್ಮ ವಾಸವಾಗಿದ್ದಾನೆ ಅನ್ನೋದು ತಿಳಿತೇನು? ನೀವು ಹೊರಗೆ ಹೋಗ್ಬೇಕಾಗಿಲ್ಲ.
ಪರಮಾತ್ಮನನ್ನ ನೋಡ್ಲಿಕ್ಕೆ ನೀವು ಹೊರಗೆ ಹೋಗ್ಬೇಕಾಗಿಲ್ಲ. ಈ ಇಂಚು ಈ ಶೀಲದ ಬದಲಾವಣೆ ಆಗುತ್ತಿರುವಂತ ಈ ಶರೀರ ಇಂಚಿನಲ್ಲಿ ಕೂಡ ಪರಮಾತ್ಮನ ವಾಸ ಅದ. ಅದಕ್ಕೆ ಇಲ್ಲೇ ಗುರುತಿಸ್ಪಾತ. ದ ಕಾನ್ಶಿಯಸ್ ಈಸ್ ಒನ್ ನಾನ್ ಡ್ಯುಯಲ್ ಪ್ರಿನ್ಸಿಪಲ್. ಅದು ಅದ್ವೈತದ, ಅದ್ರ ದ್ವೈತ ಇಲ್ಲದ ಐತದು. ಅಲ್ಲಿ ದ್ವೈತ ಅನ್ನೋದು ಸ್ವಲ್ಪ ಇಲ್ಲ. ಅದು ಪಾರಮಾರ್ಥಿ ಸತ್ತದಾಗದ, ಅದು ಒಂದ ಅದ, ಅದು ಏಕ ಅದ. ಇದು ಅನೇಕ ಅಂತ ತೋರಾಗತ್ತೈತಲ್ರಿ ಅಂದ್ರ ಇದು ಭ್ರಮೆಯಿಂದ ಹಿಂಗ ತೋರಾಗತ್ತದ, ಉಪಾದಿಯಿಂದ ಹಿಂಗ ತೋರಾಗತ್ತದ. ಅಜ್ಞಾನ ಇರು ಮಠ ತೋರ್ತದ, ಅಜ್ಞಾನ ಹೋತು ಅಂದ್ರೆ ಇದು ತೋರೋದಿಲ್ಲ. ಅವಾಗ ಕೇವಲ ಪರಮಾತ್ಮನೇ ತೋರ್ತಾನೆ. ಅಜ್ಞಾನವನ್ನ ಕಳ್ಕೋ. ಅಜ್ಞಾನ ಇರು ಮಠ ಈ ಜಗತ್ತು ಅನೇಕ ವಿಧವಾಗಿ ತೋರ್ತದೆ. ಅಜ್ಞಾನ ಸತ್ವೇ ಜಗತ್ ಸತ್ವಂ, ಅಜ್ಞಾನ ಅಭಾವೇ ಜಗತ್ ಅಭಾವ. ಜಗತ್ತಿನಾಗ ಈ ಶರೀರನು ಬಂತು. ಇದು ವೇದಾಂತದ ನಿರ್ಣಯ ಅದ, ತಿಳ್ಕೊಡ್ರಿ. ಅಜ್ಞಾನ ಎಲ್ಲಿ ಮಠ ಅದ ಅಲ್ಲಿ ಮಠ ಈ ಶರೀರನು ತೋರ್ತದ, ಜಗತ್ತು ತೋರ್ತದ. ಅಜ್ಞಾನ ಕಳ್ಕೊಂಡಿವಂದ್ರೆ ಜಗತ್ತು ಇಲ್ಲ, ಈ ಶರೀರನು ಇಲ್ಲ. ಕೇವಲ ಒಂದೇ ವಸ್ತು, ಅದ್ವಿತೀಯ ಬ್ರಹ್ಮ ವಸ್ತು ಅದ. ಇದು ವೇದಾಂತದ ನಿರ್ಣಯ. ಇವತ್ತರ ತಿಳ್ಕೊಡ್ರಿ, ನಾಳೆರ ತಿಳ್ಕೊಡ್ರಿ, ಇನ್ನೊಂದ್ 10 ವರ್ಷರ ಬಿಟ್ಟು ತಿಳ್ಕೊಡ್ರಿ, ಇನ್ನೂ ಒಂದ್ ಜನ್ಮ ಬಂದ ತಿಳ್ಕೊಡ್ರಿ, ಇನ್ನೂ 10 ಜನ್ಮ ಬಂದರ ತಿಳ್ಕೊಡ್ರಿ. ಇದೇ ತಿಳ್ಕೊಳ್ಳೋದು ಕೊನೆ ಮೆಟ್ಟಲು. ನಿಮಗ್ ಬಿಟ್ಟಿದ್ದು. ಸಾಧನೆ ಮಾಡೋರಿಗೆ ಸಿದ್ಧಿ ಆಗ್ತದೆ, ಸಾಧನೆ ಮಾಡದೆ ಇದ್ದವ್ರಿಗೆ ಆಗುದು. ಇದ್ದ ವಸ್ತು ಇದ್ದಂಗ ಹೇಳೋದು ಅಷ್ಟ ಅದ. ಇಲ್ಲಿ ಆಗಬೇಕಾಗಿದ್ದು ಏನೂ ಇಲ್ಲ. ಸದ್ಯ ಅದೇರಿ, ನೀವು ಪೂರ್ಣ ಬ್ರಹ್ಮನ ಅದೇರಿ. ಒಟ್ರು ತಿಳಿದವ್ರು ಆನಂದ ಪಡ್ತಾರ, ತಿಳಿಲ್ಲ ಅವ್ರು ಒದ್ದಾಡಕತ್ತಾರ ಇಷ್ಟೇ. ಈಸ ಬಂದವನು ಒಬ್ಬವನು ಎತ್ತಿ ನೀರಾಗ ಹೋಗದೇವಿ, ಈಸ ಬಾರದೇ ಇದ್ದವನು ಒಬ್ಬ ಎತ್ತಿ ನೀರಾಗ ಹೋಗದೇವಿ. ಕ್ಯಾಮರಾ ಫೋಟೋ ಬಡ್ಯಾಗತ್ತೇವಿ, ಇಬ್ರು ಕಾಲ ಬಡ್ಯಾಗತ್ತಾರ. ಅವ ಒಬ್ಬವ ಈಸ ಬರವ ಆನಂದದಿಂದ ಬಡ್ಯಾಗತ್ತಾನ, ಈಸ ಬಾರದೇ ಇದ್ದವ ಸಾಯ್ತೇನಲ್ಲ ಅಂತ ಹೆದರ್ಕೊಂತ ಕಾಲ ಬಡ್ಯಾಗತ್ತಾನ. ಇಷ್ಟ ಅದ ನೋಡ್ರಿ. ಈ ಸಂಸಾರದಾಗ ಸುಖದಿಂದ ಇದೀರಿ, ಜ್ಞಾನಿ ಸುಖದಿಂದ ಅದಾನ. ಇಲ್ರಿ ನಮ್ಗ್ ಬಾಳ ತ್ರಾಸ ಅದಾವು, ಅದೊಂದು ಹೋತಂದ್ರ ಏನಿಲ್ಲ, ಆರಾಮಾಗೈತಿ ಅನ್ಕೊಂತ ಏನ್ ಅದೇವಲ್ಲ, ನಾವು ಒದ್ದಾಡಗತ್ತೀವಿ ಅಂತ ಅರ್ಥ. ಆ ಒದ್ದಾಡೋದನ್ನ ಕಳ್ಕೋಬೇಕು ಅಂದ್ರ ಈ ಆತ್ಮಜ್ಞಾನವನ್ನ ಹೊಂದ್ರಿ. ಬ್ಯಾರೆ ಏನು ಮಾಡಬ್ಯಾಡ್ರಿ, ಟೈಮ್ ಹಾಳ ಮಾಡಬ್ಯಾಡ್ರಿ. ಟೈಮ್ ಅವಧಿ ಬಹಳ ಕಮ್ಮಿ ಅದ. ಯಮದೂತರು ಬರುವ ಸಮಯ ಆಗ್ಯದ. ಅಷ್ಟ್ರೊಳಗನ ನಾವು ಕೆಲಸ ಮಾಡ್ಕೊಂಡು ಕಡೆಲಾಗ್ಬೇಕು. ಯಮದೂತರು ನಮ್ಮ ಸನೀಕ ಬರದಂಗ ಮಾಡ್ಕೋಬೇಕು. ಯಾರ ಜ್ಞಾನಿಗಳ ಸಮೀಪ ಯಮದೂತರು ಬರುವುದಿಲ್ಲ, ಅದು ಅವರ ಕ್ಷೇತ್ರ ಅಲ್ಲ. ಜ್ಞಾನಿಗಳ ಹತ್ರ ಈ ಯಮದೂತರು ಬರುವುದಿಲ್ಲ, ಪ್ರಾಣವನ್ನ ಕಸಿಯುವುದಿಲ್ಲ. ಅಲ್ಲಿ ಅವ್ರದ್ದು ಏರಿಯಾ ಅಲ್ಲ. ನಮ್ದು ಕೆಲಸ ಮುಗೀತಿರ್ಲಿ, ಬೌಂಡ್ರಿ ಮುಗೀತು ಅಂತಾರು. ಆತ್ಮಜ್ಞಾನಿಗಳ ಹತ್ರ ಅವ್ರು ಬರುದಿಲ್ಲ. ಸಾಂಕೇತಿಕವಾಗಿ ಹೇಳಾಗತ್ತೇನೆ, ತಿಳ್ಕೊತೀರಿ ಅಂತ ನಾ ತಿಳ್ಕೊಂಡೇನಿ. ಬೇರೆ ರೀತಿಯಿಂದ ಹೇಳಕ್ ಬರುದಿಲ್ಲ ಈ ಮಾತುಗಳನ್ನೆಲ್ಲ. ಒಗಟನಿಸಿದ್ರು ಕೂಡ ಇದು ಸತ್ಯದ. ಆತ್ಮೀಯರೇ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಇದು ಕಥೆ ಅಲ್ಲ, ವಾಸ್ತವಿಕದ. ಇದು ಶಾಸ್ತ್ರದ. ಇದು ಇದ್ದಂಗ ಹೇಳುವಂತ ಮಾತದ. ಅತಿಶಯೋಕ್ತಿ ಮಾಡಿ ಯಾವುದು ಹೇಳ್ತಾ ಇಲ್ಲ ಇಲ್ಲಿ. ಏಕಮೇವ ಅದ್ವಿತೀಯ ವಸ್ತು. ಅದ್ವಿತೀಯ ಅಂದಾಗ ಇಷ್ಟೆಲ್ಲ ತಿಳಿಯ ಬರ್ಬೇಕು ವಿಚಾರ. ಅದ್ವಿತೀಯ ಅಂದ್ರೆ ಏಕಂ, ಒಂದೇ ವಸ್ತು ಅದ ಅಂತ ಅರ್ಥ. ಸ್ವಗತ ಸಜಾತಿ ವಿಜಾತಿಯ ಭೇದರಹಿತವಾದಂತಹ ಒಂದೇ ವಸ್ತು ನಮ್ಮ ಪಾರಮಾರ್ಥಿಕ ಸ್ವರೂಪ. ಪರಮಾತ್ಮ, ದ ಕಾನ್ಶಿಯಸ್ನೆಸ್ ವಿತ್ ದ ಪವರ್ ಆಫ್ ಮಾಯಾ ಈಸ್ ಈಶ್ವರ. ಈ ಮಾಯೆ ಅನ್ನುವಂತ ಶಕ್ತಿಯಿಂದ ಇವ ಈಶ್ವರ ಆಗ್ಯಾನ. ಅದೇ ಮಾಯೆ ಜೀವನದಲ್ಲಿ ಅವಿದ್ಯೆಯಾಗಿ ಇವ ಜೀವಾಗ್ಯಾನ. ಅದೇ ಮಾಯೆ ಜಡವಾಗಿ ಜಗತ್ತಿನಲ್ಲಿ ಜಗತ್ತಾಗ್ಯದ, ಜಡದಿಂದ ಚೇತನಾಗ್ಯದ. ಹಿಂಗ ಮೂರ ಜೀವ ಜಗತ್ತು ಈಶ್ವರ ಆಗಿದ್ದು ಏನದ ಒಂದೇ ಮಾಯೆಯಿಂದ ಇದ್ದ ಒಬ್ಬ ಪರಮಾತ್ಮನ ಏನಾಗ್ಯಾನ, ಈಶ್ವರ ಆಗ್ಯಾನ. ಉಪಾಧಿ ಯಾವುದು? ಮಾಯಾ. ಇದ್ದು ಬದ್ದ ಒಬ್ಬ ಪರಮಾತ್ಮನೇ ಜೀವ ಆಗ್ಯಾನ. ಉಪಾಧಿ ಯಾವುದು? ಅವಿದ್ಯೆ. ಇದ್ದ ಒಬ್ಬ ಪರಮಾತ್ಮನೇ ಜಗತ್ತಾಗ್ಯಾನ. ಉಪಾಧಿ ಯಾವುದು? ತಮೋಗುಣ. ತಮೋಗುಣದಿಂದ ಜಗತ್ತಾಗ್ಯದ, ರಜೋಗುಣದಿಂದ ಜೀವ ಆಗ್ಯಾನ, ಸತ್ವಗುಣದಿಂದ ಈಶ್ವರ ಆಗ್ಯಾನ. ಅವು ಗುಣಗಳಲ್ಲಿ ಹಂಗ ಕಾಣ್ಲೈತೆ ಹೊರತು ಪರಮಾತ್ಮ ಒಬ್ನ ಇದಾನ.
ಮೂರು ಕರಡಿ ಅದಾವ. ಮೂರು ಕರಡ್ಯಾಗ ಬೇರೆ ಬೇರೆ ಕಾಣ್ತದ ನೋಡ್ರಿ. ಒಂದು ಕರಡ್ಯಾಗ ಅದ ಪರಮಾತ್ಮ ಜಗತ್ತಾಗಿ ಕಾಣ್ತಾನ, ಇನ್ನೊಂದು ಕರಡ್ಯಾಗ ಜೀವಾಗಿ ಕಾಣ್ತಾನ, ಇನ್ನೊಂದು ಕರಡಿ ನೋಡಿದ್ರ ಅದ್ರಾಗ ಈಶ್ವರ ಆಗಿ ಕಾಣ್ತಾನ. ಇವ ಜೀವನೂ ಅಲ್ಲ, ಇವ ಜಗತ್ತೂ ಅಲ್ಲ, ಇವ ಈಶ್ವರನೂ ಅಲ್ಲ, ಇವ ಏಕ ಬಿಂಬ ರೂಪದಿಂದ ಇವ ಪರಮಾತ್ಮ ಸ್ವರೂಪ. ಅಂದ್ರ ಆತ್ಮ ಬ್ರಹ್ಮನ್ ಅಂತ ಏನಂತೇವಿ, ಆತ್ಮನೇ ಇದ್ದಾನೆ. ವಾಹ್, ಭಾರಿ ಆಗ್ಬಿಟ್ರಿ, ಚಂದ. ಈ ಮಾಯೆಯಿಂದ ಹಿಂಗಾಗೈತೇನ್ರಿ? ಹೌದ್ರಿ, ಮಾಯೆಯಿಂದ ಇದು ಎಲ್ಲ ಅನೇಕ ಆದಂತ ತೋರಾಗತ್ತದ. ವಾಟ್ ಡಸ್ ಈಶ್ವರ ಡೂ? ಏನ್ ಮಾಡ್ತಾನ ಈಶ್ವರ? ಏನ್ ಬಂದ್ ಕೆಲಸ ಕೊಟ್ಟ? ಈ ಫುಲ್ಫಿಲ್ಸ್ ದ ವೇರಿಯಸ್ ಡಿಸೈರ್ಸ್ ಆಫ್ ಆಲ್ ದ ಪೀಪಲ್. ಎಲ್ಲರಿಗೆ ಕರ್ಮ ಫಲ ದಾತ ನೀನು. ಅವ್ರು ಕರ್ಮ ಮಾಡ್ತಾರ, ಜೀವಿಗಳು ಕರ್ಮ ಮಾಡ್ತಾರ, ಅವುಗಳಿಗೆ ನೀ ಫಲ ಕೊಡಪ್ಪ ಅಂತ ಈಶ್ವರ ನೇಮಿಸಿದ. Lord Yama now switches on to Karma Kanda. He fulfills them in keeping with their efforts. Shankaracharya says, Karma Anurupama Kaman Vidadati. ಅವ ಈಶ್ವರ ಏನ್ ಮಾಡಾಕತ್ತಾನ? ಆ ಜೀವಿಗಳ ಕರ್ಮಗಳಿಗೆ ತಕ್ಕ ಫಲಗಳನ್ನು ಕೊಡಾಕತ್ತಾನ. ಜೀವಿಗಳು ತಮ್ಮ ವಾಸನಾನುಸಾರ ಕರ್ಮಗಳನ್ನು ಮಾಡಾಕತ್ತಾರ. The third line is same as the previous one. The discriminative seeker breaks the objectification orientation with the knowledge acquired through Guru Shastra Upadesha. ಅಂದ್ರೆ ಏನದ? ಮೂರನೇ ಲೈನ್ದಾಗ ಗುರು ಮತ್ತು ಶಾಸ್ತ್ರದ ಉಪದೇಶದಿಂದ ಯೋಗ್ಯವಾದಂತ ಅಧಿಕಾರಿ ಏನ್ ಮಾಡ್ತಾನಂದ್ರ, ಆ ಅದ್ವಿತೀಯ ಬ್ರಹ್ಮನೇ ನಾನು ಇದೇನಿ ಅಂತ ಅಪರೋಕ್ಷವಾಗಿ ಗುರುತಿಸ್ತಾನ. ಇಲ್ಲಿ ಬರೀ ಕೇವಲ ಗುರುತಿಸೋದದ, ಇದ್ ವಸ್ತು ಅದ, ಹಂಗ ಅದ. ಅಜ್ಞಾನ ಕಾಲದಾಗ ಗುರುತಿಲ್ಲ, ಜ್ಞಾನ ಕಾಲದಾಗ ಗುರುತಿಸ್ತಾನ. ಇಷ್ಟೇ ಆಗುದು ವ್ಯತ್ಯಾಸ. ಮತ್ತೇನು ಗುರುತಿಸೋದು ಅಷ್ಟ ಅದ. ತಿಳ್ಕೊಳ್ಳಿ ಅಂತ ಯಾಕೆ ಆಗತ್ತೇವ ಅಂದ್ರ ಅಲ್ಲಿ ಐತದ ವಸ್ತು. ನೀವು ಅದ ಅದೇರಿ, ನೀವು ಗುರ್ತು ಹತ್ಕೋವಲ್ದು. ಗುರ್ತು ಹತ್ಬೇಕು ಅಂದ್ರ ಅಂತಃಕರಣದಲ್ಲಿ ಮಲಿನ ದೋಷ ಅದಾವ, ಮನ ವಿಕ್ಷೇಪ ದೋಷಗಳಿರೋದ್ರಿಂದ ಕಾಣವಾಲ್ದು. ಅವನು ಕಳ್ಕೊಂಡ ಮ್ಯಾಗ ಆವರಣ ದೋಷದ ಕಾಣವಾಲ್ದು. ಆ ಆವರಣ ದೋಷ ಕಳ್ಕೊಳಾಕ ಗುರು ಮತ್ತು ಶಾಸ್ತ್ರದ ಮೂಲಕ ಅಭ್ಯಾಸ ಮಾಡಿದವರಿಗೆ ಇವು ಮೂರು ದೋಷಗಳು ಯಾವಾಗ ಹೋಗ್ತಾವೋ ಅವಾಗ ಇದ್ದ ವಸ್ತು ಇದ್ದಂಗ ಕಾಣ್ತದ. ಇದ್ದ ವಸ್ತು ಇದ್ದಂಗ ಹೇಳುದು ಶಾಸ್ತ್ರದ ನಿರ್ಣಯ. ಶಾಸ್ತ್ರ ಅಷ್ಟ ಕೆಲಸ ಮಾಡ್ತದ, ಬೇರೆ ಏನು ಹೇಳಂಗಿಲ್ಲ. ಅತಿಶಯೋಕ್ತಿಯಾಗಿ ಬಣ್ಣ ಹಚ್ಚಿ ನೀ ಬ್ರಹ್ಮದೀಪ ಅಂತ ನೀನು ಹೊಗಳಿದ್ರ ಆ ಶಾಸ್ತ್ರಕ್ಕೆ ಏನಾರ ಲಾಭ ಐತೇನ? ಏನಾರ ಬೇಕಾಗೈತೇನು ಹೊಗಳಾಕ? ಇಲ್ಲ. ಕೆಲವು ಮಂದಿ ಅಂತಾರ, ಈಶ್ವರ ನೀ ಪರಮಾತ್ಮ ಅಂತ ಹೊಗಳಿದ್ರೆ ನಿಮ್ಗೆ ಬಾಳ ಚಂದ ಅನಿಸ್ತೈತಿ, ಅದಕ್ಕೆ ಹೋಗ್ಕೊಂಡಿರ್ತೀರಿ ನೀವು ಶಾಸ್ತ್ರಕ್ಕೆ ಅದ್ವೈತಿಗಳು ಅಂತಾರ. ಇಲ್ಲದ್ರೆ ಹೇಳಾಗತೈತೇನ? ಶಾಸ್ತ್ರ ಇದ್ದದ್ರೆ ಹೇಳಾಗತೈತು. ಇದ್ದ ವಸ್ತು ಇದ್ದಂಗ ಹೇಳುವುದಕ್ಕೆ ಏನದ? ವಸ್ತು ತಂತ್ರದ ಇದು. ಇದ್ದ ವಸ್ತು ಇದ್ದಂಗ ಹೇಳುದು. ತಿಳ್ಕೊಡ್ರಿ, ಯಾರು ಇದ್ದಕ್ಕಿದ್ದಂಗ ಹೇಳುದಿಲ್ಲ ಇವತ್ತಿನ ಕಾಲದ. ಎಲ್ಲ ಸುಳ್ಳು ಹೇಳಿ ತಮ್ಮ ಕೆಲಸ ಮಾಡ್ಕೊಂಡು ಓಡೋದ ಜಗತ್ತಾಗ. ಇದು ಒಂದ ವೇದಾಂತ ಏನದ? ಇದ್ದ ವಸ್ತು ಇದ್ದಂಗ ಹೇಳ್ತದ, ನಿಮ್ಮ ಸ್ವರೂಪವನ್ನ ತಿಳಿಸಿಕೊಡ್ತದ. ಇದ್ದಕ್ಕಿದ್ದಂತ ಆನಂದವನ್ನ ಅದು ಏನಾಗ್ತದ? ಹೊರ ಚೆಲ್ತದ. ಆತ್ಮ ಆ ನಮ್ ಸ್ವರೂಪ ಗೊತ್ತಾದ್ರೆ ಆ ಸ್ವರೂಪದ ಆನಂದ ಬಂದಿರ್ತದ ನಮ್ಗೆ. ಆ ಆನಂದಕ್ಕಾಗಿ ನಾವು ವಿಷಯಗಳನ್ನು ಅವಲಂಬಿಸಬೇಕಾಗಿಲ್ಲ. He fulfills them in keeping with their effort. The third line is the same as the previous verse. The discriminative seeker breaks the objectification orientation. ಅವ ಏನ್ ಮಾಡ್ತಾನ? ಗುರುವಿನ ಮೂಲಕ ಶಾಸ್ತ್ರ ಶ್ರವಣ ಮಾಡಿದವ ದೇವರನ್ನ ಹೊರಗೆ ಕಾಣಬೇಕು ಅನ್ನುವಂಥದ್ದು ಏನದ? ಆ ಭಾವ ಹೋಗ್ತದೆ. ದೇವರನ್ನ ಎದುರಿಟ್ಟು ನೋಡ್ಬೇಕು ಅನ್ನುವಂತ ಭಾವ ನಮ್ದು ಏನದ? ಅದು ಹಲವಾರು ಜನ್ಮದಿಂದ ನಮ್ ಹಂಗ್ ಬಂದದ. ಆ ಓರಿಯೆಂಟೇಶನ್, ಆ ತಪ್ಪು ತಿಳುವಳಿಕೆ ಅದ ನಮ್ಮಲ್ಲೇ. ಅದು ಹೋಗ್ತದ. ದೇವರೇ ನಾನು ಅಂತ ತಿಳ್ಕೊಳ್ಳುವಂತ ಭಾಗ್ಯ ನಮ್ದಾಗ್ತದೆ. ಈ ದೆನ್ ಅಟೈನ್ಸ್ ಅ ಪರ್ಮನೆಂಟ್ ಪೀಸ್ ಅಂಡ್ ಫುಲ್ಫಿಲ್ಮೆಂಟ್. ಯಾವಾಗ ತಾನೇ ದೇವರು ಅಂತ ತಿಳ್ಕೊಂಡು ದೇವರೇ ಆಗಿಬಿಡ್ತಾನೆ. ಟು ನೋ ಈಸ್ ಟು ಬಿ. ತಿಳಿಯುವುದಂದ್ರೆ ಏನು? ಅದಾಗಿ ತಿಳಿ. ಮೊದಲು ಅದಾಗ್ಬೇಕು. ನೀನು ನೀನಾಗಿ ಉಳಿಬೇಡ. ಇದನ್ನ ಈಗೇನದಿಯಲ್ಲ, ಅಹಂಕಾರ ಮಟ್ಟದಿಂದ ಅಹಂಕಾರ ಕಳ್ಕೋ. ಆಮ್ಯಾಗ ನೀನು ಆತ್ಮ ಆಗು. ಆತ್ಮ ಆಗಿ ಆತ್ಮ ತಿಳಿ. ಅವಾಗ ನಿನಗೆ ಆನಂದ ಆವಿರ್ಭಾವ ಆಗ್ತದೆ, ಪೂರ್ಣತ್ವ ಪ್ರಾಪ್ತಿ ಆಗ್ತದೆ. The self-knowledge, ಆತ್ಮಜ್ಞಾನ is only method to attain the permanent peace. ಶಾಶ್ವತ ಆನಂದ ಬೇಕು ಅಂದ್ರೆ ಆತ್ಮಜ್ಞಾನ ಹೊಂದದಾರಿ. ಶಾಶ್ವತ ಆನಂದ ಬೇಕಂದ್ರೆ ಅದಾವಲ್ಲ, ಕರ್ಮ ಉಪಾಸನೆ ಮಾಡ್ಕೊಂತ ಹೊಡಿ. ಶಾಶ್ವತ ಆನಂದ ಬೇಕ್ರಿ ನಮಗ, ಕಾಯಂ ಆನಂದ ಬೇಕ್ರಿ ನಮಗ. ವಿಷಯಗಳನ್ನ ಅವಲಂಬಿತ ಆಗದೇ ಇರುವಂತ ಸ್ವತಂತ್ರ ಆನಂದ ಬೇಕು ಅಂದ್ರೆ
ಈ ಶಾಸ್ತ್ರ ಗುರು ಉಪದೇಶದಿಂದ ತಿಳಿದು ಬಂದಂತ ಈ ನನ್ನ ಸ್ವರೂಪ ನಾನು ಯಾರು ಅಂತ ತಿಳಿದಾಗ ಆ ಆತ್ಮನೇ ನಾನು ಇದ್ದೇನೆ ಅನ್ನುವಂಥದ್ದು ಯಾವಾಗ ತಿಳಿತದ ಅವಾಗ ಆನಂದ ಏನಾಗ್ತದ, ಅದು ಶಾಶ್ವತವಾದಂತ ಆನಂದ. ದೇರ್ ಇಸ್ ನೋ ವೇ ಅದರ್, ದೇರ್ ಇಸ್ ನೋ ಅದರ್ ವೇ, ಬೇರೆ ದಾರಿ ಇಲ್ಲ. ಈ ಮಾರ್ಗ ಕಠಿಣ ಅದ, ಇದಕ್ಕಿಂತ ಸ್ವಲ್ಪ ಹಗಲು ದಾರಿ ಏನ್ರ ಐತೇನು? ಇಲ್ಲ ಇಲ್ಲ. ಇದು ಕಠಿಣ ಇದ್ರು ಬರಬೇಕಾ, ಇದು ಹಗಲಿದ್ರು ಇದ ಒಂದು ದಾರಿ ಇರೋದು, ಬೇರೆ ದಾರಿ ಇಲ್ಲ. In the other path you will get peace of place, peace of peace, which will go pieces in the short period. ಅಂತಾರ ಇಲ್ಲೊಂದು ಮಾತು ಹೇಳ್ತಾರ, ಬರ್ಕೊಡ್ರಿ ಇದನ್ನ ಇಂಗ್ಲಿಷ್ ಬರೋರು. ಈ ದಾರಿ ಬಿಟ್ಟು ಬೇರೆ ದಾರಿಗೆ ಹೋದವ್ರು ಏನ್ ಆಕೈತ್ರಿ ಅಂತ ಪ್ರಶ್ನೆ ಕೇಳಿದ್ರ, in the other path you will get a piece of the peace. ಒಂದೇ ಪೀಸ್ ತುಣುಕು, PIECE, piece of a piece, PACE, which will go to pieces in a short period. ಅಂದ್ರ ಇದನ್ನ ಬಿಟ್ಟು ಬೇರೆ ದಾರಿಯೊಳಗ ನಾವು ಆನಂದವನ್ನು ಹುಡುಕಿದ್ರೆ ಅದು ತುಣುಕಾದ ಆನಂದ ಆಗ್ತೈತಿ ಹೊರತು ಪೂರ್ಣಾದ ಆನಂದ ಆಗುದಿಲ್ಲ. ಮತ್ತ ಅದು ತುಣುಕಾದ ಆನಂದ ಏನಾಗ್ತೈತಿ ಅಂತಂದ್ರೆ ಅದು ಸ್ವಲ್ಪ ಸಮಯದಲ್ಲಿ ಇಲ್ಲದಂಗ ಆಗಿ ಹೋಗ್ತದೆ. ವಿಷಯ ಸುಖ ಅಂತ ಅರ್ಥ. ವಿಷಯ ಸುಖ ತೋರ್ತತಿಲ್ಲ, ತೋರ್ತದ, ಉಳಿತೈತೆ ಮತ್ತೆ ಬಾಳ ದಿನ ಬಾಳೋಗ್ತಾನ. ಕ್ಷಣ ಮಾತ್ರದಲ್ಲಿ ತೋರಿದ್ದ ಓಡಿ ಹೋಗ್ಬಿಡ್ತದ. ಅವಾಗ ನೀವೇನ್ ನೋಡಿರ್ತೀವಲ್ಲ ನಾವು ಕ್ಷಣಿಕ ಸುಖ, ಆ ಸುಖ ಏನಾಗೈತಲ್ಲ ಅದು ಆತ್ಮಂದೇ ಸುಖ. ಆತ್ಮೀಯರೇ ತಿಳ್ಕೊಳ್ರಿ, ಅದು ವಿಷಯದಿಂದ ಬಂದಿಲ್ಲ. ಇನ್ನ ಈ ಆತ್ಮಜ್ಞಾನದಿಂದ ಖಾಯಂ ಆ ಸುಖ ಆಕತಿ ಅಂದ್ರ ಬಾಬಾ ಎಂತ ಭಾಗ್ಯರೇ ಒಂದು. ಆದ್ರಿಂದ ಈ ಶ್ಲೋಕದಲ್ಲಿ ಆತ್ಮಜ್ಞಾನದ ಫಲ ಸಮೇತ ಸಾಧನೆ ಮತ್ತು ಆತ್ಮ ಲಕ್ಷಣಗಳನ್ನೆಲ್ಲ ಗುರುತಿಗೆ ಮುಗಿಸಿದೆ. 12ನೇ ಮತ್ತು 13ನೇ ಮಂತ್ರಗಳು ಇಲ್ಲಿ ಮಹಾವಾಕ್ಯ ವಿಚಾರಗಳದ ಆತ್ಮ ಮತ್ತು ಪರಮಾತ್ಮರ ಐಕ್ಯ ಹೇಳೋದ್ರಿಂದ ಇವು ಮಹಾವಾಕ್ಯದ ಮಂತ್ರಗಳು ಅಂತ ಕನ್ಸಿಡರ್ ಮಾಡ್ತೀವಿ. 12 ಮತ್ತು 13. ಈಗ 14ನೇ ಮಂತ್ರಕ್ಕೆ ಹೋಗೋಣ. 14ನೇ ಮಂತ್ರ ಓದ್ತೇನೆ ನೋಡ್ರಿ. ಸ್ಪೀಡ್ ಆಗ್ತೇನ್ರಿ, ಏನು ಸ್ಲೋ? ಇನ್ನೂ ಸ್ಲೋ ಮಾಡ್ಲಿ ಪ್ರಕಾಶ್, ಸುರೇಶ್ ಅವ್ರೆ. ಸರ್ ಇದು ನಿಮ್ದು ನಾರ್ಮಲ್ ಆಗಿ ಬರೋಬರ್ ಐತಿ ಸರ, ಏನ್ ಸಮಸ್ಯೆ ಇಲ್ಲ. ನೀವ್ ಹೇಳಿದ್ದೆಲ್ಲ ನಮ್ಗ್ ಗ್ರಹಿಸಿಂದ ತಿಳ್ಕೊಳಕ್ ಶಕ್ತಿನೂ ಐತ್ರಿ. ಆದ್ರೆ ಬರ್ಕೊಳ್ಳೋ ದೃಷ್ಟಿಯಿಂದ ನಮ್ಗ್ ಹಂಗ ಅನಿಸ್ತದ ಸರ್. ಅದಕ್ಕೆ ನಿಮ್ ಮೇಲೆ ನಾವ್ ಯಾವ್ದೇ ಸ್ಪೀಡ್ ಹೇಳ್ತೀರಿ ಅಂತ ಹಂಗೇನಿಲ್ಲ. ಬರ್ಕೊಳ್ಳಾರ್ದೇನೆ ಸಹಜವಾಗಿ ಕೇಳಿದ್ರೆ ಎಲ್ಲಾನು ತಿಳಿತದ, ಗುರ್ತಾಗ್ತದ. ಏನು ತಪ್ಪಿಲ್ಲ, ಏನು ಸರಿ, ಎಲ್ಲ ಬರೋಬರ್ ಐತಿ ಸರ್. ಒಂದೊಂದ್ಸಲ ಬರ್ಕೊಳಕ್ ಕಷ್ಟ ಆದಕ್ಕ ಅವಾಗ ಹಂಗ ಅಂದಿರ್ತೀನಿ ಅಷ್ಟೇ ಸರ್. ಇರ್ಲಿ ಇರ್ಲಿ ಇರ್ಲಿ. ಇಲ್ಲ ಈಗ ನಾ ಏನ್ ಮಾಡ್ತೀನಿ ಸರ್, ಈಗ ಗ್ರಹಣ ಅಷ್ಟೇ ಮಾಡ್ತೀನಿ ಸರ್. ಮತ್ತೊಂದ್ಸಲ ಯೂಟ್ಯೂಬ್ ಕೇಳ್ತೀನಿ, ಅವಾಗ ನಾ ಪಾಯಿಂಟ್ ಮಾಡ್ಕೊತೀನಿ ಸರ್. ಬೆಸ್ಟ್ ನೋಡ್ರಿ, ಅದು ಕರೆಕ್ಟ್. ಯಾಕಂದ್ರೆ ಈಗ ಈಗ ಸ್ಪೀಡ್ ಆಗ್ತದ ಹಿಂಗ್ ಡಿಸ್ಟರ್ಬ್ ಮಾಡೋದು ಸರಿ ಆಗಂಗಿಲ್ಲ ಸರ್. ಯಾಕಂದ್ರೆ ಎಮೋಷನ್ದಾಗ ಯಥಾರ್ಥವಾಗಿ ನಿಮ್ಮ ಅನುಭವದಿಂದ ಏನ್ ಬರ್ಬೇಕಾಗ್ಯದ ಹಂಗ ಬರುದಿಲ್ಲ ಹೊರಗದ, ಅದು ನಮ್ಗ ಲಾಸ್ ಆಗ್ತದ. ಅದಕ್ಕೆ ಏನದ ಸ್ಪೀಡ್ ಆಗ್ತದ ಅನ್ನೋ ಶಬ್ದ ನಾವು ತಲೆ ತೆಗೆದು ಬಿಟ್ಟಿದ್ವಿ. ಇಲ್ಲಿ ಮುಂದೆ ನಾವು ಅನ್ನಂಗಿಲ್ಲ ಸರ್. ಸರಿ. ಓಕೆ ಸರ್, ಥ್ಯಾಂಕ್ ಯು. ಪ್ರಕಾಶ ಬ್ರಹ್ಮವು ಸ್ವಪ್ರಕಾಶವಾಗಿದೆ ಅಂತ ಹೇಳ್ತಾರ. ತದೇ ತತ್ತಿತಿ ಮನ್ಯಂತೆ ಅನಿರ್ದೇಶಂ ಪರಮಂ ಸುಖಂ ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ಮಾ. ಇದು ಶಬ್ದಾರ್ಥವನ್ನು ಹೇಳಬೇಕು ಅಂತಂದ್ರ 14ನೇ ಮಂತ್ರ. ತದ್ ಏತದ್ ಇತಿ ಮನ್ಯಂತೆ. ಅವ್ರು ಅದನ್ನ ಹೆಂಗ ತಿಳಿತಾರ್ರಿ? ಆ ಬ್ರಹ್ಮ ತತ್ವವನ್ನ ತಿಳಿದ್ರು, ಅವ್ರ ಗುರುಗಳು ಹೇಳಿಕೊಟ್ರು. ಅವ್ರು ಹೆಂಗ್ ತಿಳಿತಾರ ಅಂತಂದ್ರ ತದ್ ಏತದ್ ಇತಿ ಮನ್ಯಂತೆ. ಅವ್ರು ಹೆಂಗ್ ತಿಳಿತಾರ? ಇತಿ ಮನ್ಯಂತೆ ಅಂದ್ರೆ ಹೆಂಗ್ ತಿಳಿತಾರ, ಹೆಂಗ್ ಗುರುತಿಸ್ತಾರ ಆತ್ಮ ತತ್ವವನ್ನಂದ್ರ ತತ್ ಏತತ್ ಇದೇ ಅದು, ಅದೇ ಇದು, ತತ್ ತ್ವಂ ತತ್ ಅಸಿ, ಹಿಂಗ ಗುರುತಿಸ್ತಾರ. ಇದು ಬಿಟ್ಟು ಬೇರೆ ದಾರಿ ಇಲ್ಲ ಅಲ್ಲಿ. ಎಲ್ಲವನ್ನ ಕಳೆದು ಉಳಿದದ್ದು ಏನದ? ಅದೇ ನೀನು ಅಂತ ಗೊತ್ತಾದ್ಮ್ಯಾಗ ಅದೇ ಪರಮಾತ್ಮ ಅಂತ ಗುರುತಿಸುವುದು ಏನದ? ತತ್ ಏತತ್ ಅಥವಾ ತತ್ ತ್ವಂ ಅಸಿ, ತ್ವಂ ತದಸಿ, ತತ್ ತ್ವಮಸಿ, ಹಿಂಗ ಗುರುತಿಸ್ತಾರಂತ ನೋಡ್ರಿ. ಅನಿರ್ದೇಶಂ ಪರಂ ಸುಖಂ, ದ ಇನ್ಡಿಫೈನೇಬಲ್ ಸುಪ್ರೀಂ ಬ್ಲಿಸ್. ವರ್ಣಿಸ್ಲಿಕ್ಕೆ ಬಾರದೇ ಇರುವಂತಹ ಆ ಆನಂದ ಸ್ವರೂಪವನ್ನ ಅವ್ರು ಹಿಂಗ ಗುರುತಿಸ್ತಾರಂತ. ಹೌ ಇಂಡೀಡ್ ಕಥಂನು ವಿಜಾನೀಯಾಂ ತದ್. ಕ್ಯಾನ್ ಐ ನೋ ದ್ಯಾಟ್? ಇಸ್ ಇಟ್ ನೆಸೆಸರಿ ಟು ನೋ ಇಟ್? ಆತ್ಮತತ್ವವನ್ನ ತಿಳ್ಕೋಬೇಕಂತೀರೇನು? ತಿಳ್ಕೊಳ್ಳೋದು ಅವಶ್ಯಕ ಏನು? ಅದು ನಾವು ವಾಕಿಂಗ್ ಮಾಡ್ತೀವಲ್ಲ,
ಅವರೆಲ್ಲ ಡಸ್ ಇಟ್ ಶೈನ್ ಬೈ ಇಟ್ ಸೆಲ್ಫ್? ಅದು ಪ್ರಕಾಶಮಾನವಾಗಿ ಹೊಳಿತಾ ಇದೆಯೋ ಇಲ್ಲೋ? ಆಕಿ ಫ್ರೆಂಡ್ ಇದು ಶಬ್ದಾರ್ಥದ ಅನಿರ್ದೇಶವಾದ ಪರಮ ಸುಖವನ್ನು ಅದು ಇದೆ ಎಂದು ಅರಿಯುತ್ತಾರೆ. ಅದು ಇದೆ ಎಂದು ಅರಿಯುತ್ತಾರೆ ಅಂದ್ರೆ ತಾನಾಗಿ ಅದು ತಾವಾಗ್ಬೇಕು. ಆ ದೃಕ್ಕನ ತಾನಾಗ್ಬೇಕು. ಅದು ದೃಕ್ ಎಂದು ಯಾವಾಗ್ಲೂ ದೃಕ್ ಅದ, ಅದು ಎಂದೂ ದೃಶ್ಯ ಆಗುದಿಲ್ಲ. ತಿಳ್ಕೊಂಡ್ಬಿಡ್ರಿ. ಅದು ದೃಕ್ಕನ ತಾ ಅಂತ ತಿಳ್ಕೊಂಡು ಅವ ಅದನ್ನ ತಿಳಿತಾನ. ಅದನ್ನು ಹೇಗೆ ತಿಳಿದುಕೊಳ್ಳಲಿ? ಅದು ಬೆಳಗುವುದೋ ಅಥವಾ ಚೆನ್ನಾಗಿ ಕಾಣುವುದೋ ಸಂಶಯ ಮಾಡಕತ್ತಾನೆ. ಮತ್ತು ಹೊರಗ ನಾ ಬ್ಯಾರೆಯಾಗಿ ನೋಡ್ಬೇಕನ್ನುವಂತ ಅಭಿಲಾಷೆ ಏನೈತಿ ನಮ್ದು, ಅದು ಇನ್ನೂ ಹೋಗುದಿಲ್ಲ ಅಂತ ಅರ್ಥ. ಅದು ಹೋಗ್ಬೇಕು ನೋಡ್ರಿ. ಅದನ್ನ ಆತ್ಮತತ್ವವನ್ನ ಬೇರೆ ಇಟ್ಟು ನಾ ಅರಿತೀನಿ, ನಾ ಅರಿಯ ಒಬ್ಬ ಬ್ಯಾರೆ ಆಗ್ಬೇಕು ಅಂತ ಹೊಂಟಾನಿವ. ಇರಿಬಿ ಆಗಾಕ್ ಹೊಂಟಾನಿವ. ಇರಿಬಿ ಸಕ್ರೆ ಆಗಾಕವಲ್ಲ. ಇರಿಬಿಯಾಗಿ ಸಕ್ರೆ ಮೇಯ್ಬೇಕು ಅಂತಾನಿವ. ಅದು ಸಾಧ್ಯ ಇಲ್ಲ. ನೀ ಸಕ್ರಿನ ಆಗ್ಬೇಕು. ಸಕ್ರಿಯಾಗಿ ನೀ ಸಕ್ರಿಯಾಗಿ ಸಕ್ರಿಯನ್ನ ತಿಳಿಯುವಂತ ಪ್ರಸಂಗ ಇಲ್ಲದ ಆತ್ಮೀಯರೇ. ನಾವು ಇರಿಬಿಯಾಗಿ ಸಕ್ರೆ ಮೇಯಕ ನಮ್ಮ ಆಶಯ ಅದ. ನಾವು ಆತ್ಮನನ್ನ ವಿಷಯ ಮಾಡಿ ನಾವು ಇರಿಬಿಯಾಗಿ ಸಕ್ರಿ ಮೇಯ್ಬೇಕು ಅಂತೇವಿ. ಅದು ಆಗುದಿಲ್ಲ. ನೀವು ಸಕ್ರಿನ ಅದಿರಿ, ಸಕ್ರಿಯಾಗಿ ಸಕ್ರಿಯನ್ನ ತಿಳ್ಕೋಬೇಕು ಅಂತಾರ ನೋಡ್ರಿ ಇಲ್ಲಿ. ದಿಸ್ ವರ್ಸ್ ಇನ್ ದ ಫಾರ್ಮ್ ಆಫ್ ಕ್ವಶನ್. ಇದು ಪ್ರಶ್ನೆ ಮಾಡಿ ಪ್ರಶ್ನೆ ರೂಪದಲ್ಲಿ ಇರುವಂತಹ ಇದು ಶ್ಲೋಕದ. ಯು ಕ್ಯಾನ್ ಅಸ್ಯೂಮ್ ದಟ್ ಇಟ್ ವಾಸ್ ಆಸ್ಕ್ಡ್ ಬೈ ನಚಿಕೇತ. ಇದನ್ನ ನಚಿಕೇತ ಕೇಳ್ಯಾನ ಅಂತ ತಿಳ್ಕೋಬೇಕು ಅಂತ ಹೇಳ್ತಾನೆ. ಓ ಲಾರ್ಡ್ ಯಮ himself is raising this question and answering it himself. ಇಲ್ಲಿ ಯಮಧರ್ಮರಾಯ ನಚಿಕೇತನ ಪರವಾಗಿ ಪ್ರಶ್ನೆಯನ್ನು ಎಬ್ಬಿಸಿ ಆ ಪ್ರಶ್ನೆಯನ್ನು ತಾನೇ ಎಬ್ಬಿಸಾನ. ಆ ಪ್ರಶ್ನೆಗೆ ಉತ್ತರನು ತಾನೇ ಕೊಡಾಕತ್ತಾನ. ಯಮಧರ್ಮ ಏನ್ ಹೇಳ್ತಾನವ ಅಲ್ಲಿ? ಆನಂದ, ಆತ್ಮಾನಂದ ಏನದ ಅದು ಇಟ್ ಇಸ್ ದ ಹೈಯೆಸ್ಟ್ ಆನಂದ ಪಾಸಿಬಲ್. ಆತ್ಮಾನಂದ ಅನ್ನುವಂಥದ್ದು ಅತಿ ಹೆಚ್ಚಿನ ಆನಂದ. ಆನಂದಗಳಲ್ಲಿ 8 ತರದ ಆನಂದಗಳನ್ನು ಹೇಳ್ತಾರೆ ನಿಜಗುಂಡ್ರು. ಅದರಲ್ಲಿ ಹೆಚ್ಚಿನ ತರದ ಆನಂದ ಏನದ ಅದು ಆತ್ಮಾನಂದ. ಇಷ್ಟ ತಿಳ್ಕೊಂಡು ಪ್ರಸಂಗ ಬಂದಾಗ ಹೆಚ್ಚಿಗೆ ಅವನು 8 ವಿಷಯ ಮಾಡಿ ಅವನು ಆತ್ಮಾನಂದ ಏನದ ಇದು ಹೆಚ್ಚಿಗೆ ಇರುವಂತ ಆನಂದದಲ್ಲಿನ ಹೆಚ್ಚಿಂದು. ದಿಸ್ ಆನಂದ ಈಸ್ ಅನ್ಡಿಸ್ಕ್ರೈಬಲ್. ಇದನ್ನು ವರ್ಣಿಸ್ಲಿಕ್ಕೆ ಆಗುವುದಿಲ್ಲ. ಅನಿರ್ದೇಶಂ ಅಂದ್ರ ವರ್ಣಿಸ್ಲಿಕ್ಕೆ ಆಗುವುದಿಲ್ಲ. However, the wise people refer it not as a remote concept but as this. ಆದ್ರೂ ಕೂಡ ಇದಕ್ಕ ತಿಳಿದವರು ಜ್ಞಾನಿಗಳು ಏನಂತಾರಪ್ಪ ಅಂದ್ರ ಇದು ದೂರ ಅತಿ ದೂರ ಇದ್ದಂತ ವಿಷಯ ಅಲ್ಲ. ಇದು ಬಹಳ ಹತ್ತಿರ ವಿಷಯ. ಅದು ಹತ್ತಿರ ಇದ್ದಿದ್ದು ವಿಷಯ ಏನ್ರಿ? ಅಲ್ಲ, ವಿಷಯ ಅಲ್ಲ. ಬಹಳ ಹತ್ತಿರ ಇದ್ದದ್ದು ವಿಷಯೀ ಸ್ವರೂಪ ಅದ. ಇದು ದೃಕ್ ಸ್ವರೂಪದ ಅಂತ ಬಹಳ ಮಂದಿ ಅರ್ಥ ಮಾಡ್ಯಾರ ಜ್ಞಾನಿಗಳು. ಹಂಗಾರ ನಿನಗೂ ಮತ್ತು ಈ ಆತ್ಮಕ್ಕ ಎಷ್ಟ್ ಕಿಲೋಮೀಟರ್ ಅದಪ್ಪ ಅಂದ್ರೆ 0 ಕಿಲೋಮೀಟರ್ ಅದ. ಮೊದಲ ನಾನು ಋಷಿಕೇಶ ಚಾರಧಾಮದಷ್ಟು ದೂರ ಅಂತ ತಿಳ್ಕೊಂಡಿದ್ದೆ. ಈಗ ಎಷ್ಟು ದೂರ ಆತಪ್ಪ ಜ್ಞಾನ ಆದ್ಮ್ಯಾಗ ಅಂದ್ರೆ 0. ಬಹಳ ಅಂತರ ಇಲ್ಲ. ನಾನೇ ಅವನು, ಅವನೇ ನಾನು ಅಂತ ತಿಳಿಯುವುದು ಏನದಲ್ಲ, ಇದು 0 ಕಿಲೋಮೀಟರ್. ಈ ಕಾನ್ಸೆಪ್ಟ್ ನಮ್ ತಲೆಯಾಗ ಬರ್ಬೇಕು. ಓಹೋ, ಹಂಗಾರ ನಾನೇ ಅದು ಅಂತ ಯಾವ ತಿಳಿತಾನೋ ಅವನು ಯಥಾರ್ಥವಾಗಿ ತಿಳಿದವ ಅಂತಾರೆ. ದಿಸ್ ಈಸ್ ಇಂಟಿಮೇಟ್ಲಿ ಅವೈಲಬಲ್ ಇನ್ ದಮ್ ಹಿಯರ್ ಅಂಡ್ ನೌ. ಹಂಗಾರ ಅದು ಈಗ ಐತೇನ್ರಿ? ಆತ್ಮ ಐತಿ, ಈಗೂ ಐತಿ. ಗುರ್ತಿಸು, ಅಲ್ಲೇ ಐತಿ, ಗುರ್ತಿಸು. ಅಲ್ಲೇ ದೃಕ್ ಅದ ನೋಡು, ಅಲ್ಲೇ ಗುರ್ತಿಸು. ದೃಶ್ಯದಾಗ ಬೀಳ್ಬೇಡ, ದೃಶ್ಯದಾಗ ಅಭಿಮಾನ ಮಾಡಕ್ ಹೋಗ್ಬೇಡ, ದೃಕ್ಕದಾಗ ಅಭಿಮಾನ ಮಾಡ. ಆ ದೃಕ್ ವಸ್ತು ಐತಲ್ಲ, ಆ ದೃಕ್ ಏನ ಎಲ್ಲವನ್ನ ನೋಡುವವ. ವಿಜ್ಞಾತಾರಮರೆ ಕೇನ ವಿಜಾನೀಯಾತ್. ಅವನನ್ನ ಅರಿಯೋರು ಯಾರು ಇಲ್ಲ. ಅವನ ನೀನಾಗಿ ಅರಿಬೇಕು. ನಾನಾಗಿ ಅದನ್ನ ಅರಿಯಲಿಕ್ಕೆ ಬರ್ತದ. ಟು ನೋ ಇಸ್ ಟು ಬಿ. ತಿಳಿಯುದಂದ್ರೆ ಏನು? ಅದಾಗಿ ತಿಳಿಯಿರಿ. ಹೌ ಕ್ಯಾನ್ ಐ ಮೇಕ್ ದಟ್ ಆನಂದ್ ಅವೈಲಬಲ್ ಟು ಮೀ? ಆ ಆನಂದ ನನಗೆ ಆಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕು? ಹೌ ಕ್ಯಾನ್ ಐ ಗೆಟ್ ಅಪರೋಕ್ಷ ಜ್ಞಾನ? ಅಪರೋಕ್ಷ ಜ್ಞಾನ ನಾ ಹೆಂಗ ಮಾಡ್ಕೋಬೇಕು? ಇಸ್ ಇಟ್ ಅವೈಲಬಲ್ and distinctly perceptible or not? ಅದು ನನ್ನ ಕೈ ಸಿಗ್ತತೇನು? ಅದು ನನ್ನ ಕಣ್ಣಿಗೆ ಕಾಣ್ತತೇನು? ಏನಿಲ್ಲೋ ಅಂತ ಪ್ರಶ್ನೆ ಮಾಡ್ತಾನ. ಹೌ ಟು ಗೆಟ್ ಬ್ರಹ್ಮ ವಿದ್ಯಾ, ಬ್ರಹ್ಮಾನಂದ? ಇಸ್ ಇಟ್ ಅವೈಲಬಲ್ ಈಸಿಲಿ ಆರ್ ವಿತ್ ಡಿಫಿಕಲ್ಟಿ? ಆ ಬ್ರಹ್ಮಾನಂದವನ್ನು ಪಡಿಬೇಕಂದ್ರ ಕಷ್ಟ ಏನ್ರೈತೇನು? ಏನ್ ಬಾಳ ತ್ರಾಸ ಐತೇನು?
ಏನ್ ಸಹಜ ಸಿಗ್ತೈತೆ ನಮ್ಗ ಆನಂದ, ಅದು ಸಹಜ ಆನಂದ ಸಿಗ್ತೈತೇನು ಅಂತ ಪ್ರಶ್ನೆ ಮಾಡ್ತಾನ. ಆ ಪ್ರಶ್ನೆಗೆ ಉತ್ತರ ಹೇಳಕ ಮುಂದಿನ ಶ್ಲೋಕ ಪ್ರಾರಂಭ ಮಾಡ್ತಾನ. ಮುಂದಿನ ಶ್ಲೋಕ ಓದ್ತೇನೆ ನೋಡ್ರಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುಟೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇದು ಎಲ್ಲಿ ಬಂದಿತ್ರಿ ಶ್ಲೋಕ? ಯಾರು ಹೇಳ್ತಿರೇನು? ಹಿಂದೆ ಕೇಳಿರೇನು ಈ ಶ್ಲೋಕನ? ಕೇಳೇವ್ರಿ. ಎಲ್ಲಿ ಕೇಳೇವಿ? ನಮಗ್ ನೆನಪಿಲ್ಲ, ನೀವೇ ಹೇಳ್ರಿ ಅಂತೀರೇನು? ಮುಂಡಕ ಉಪನಿಷತ್ನಾಗ ಬಂದದ ನೋಡ್ರಿ ಈ ಶ್ಲೋಕ ಬಂದದ. ಹಿಂಗ ಒಂದು ಉಪನಿಷತ್ ಬಂದಂತ ಒಂದ್ ಶ್ಲೋಕಗಳು ಇನ್ನೊಂದು ಉಪನಿಷತ್ನಾಗ ಬರ್ತಾವಂದ್ರ ಏನಂತ ತಿಳ್ಕೊಬೇಕು, ಹೆಮ್ಮೆ ಪಡ್ಬೇಕು. ಶಾಸ್ತ್ರ ಯಾವ್ದೇ ಉಪನಿಷತ್ ಹೇಳಿದ್ರು ಕೂಡ ಶಾಸ್ತ್ರದ ಮನಸ್ಸಿನಾಗ ಆತ್ಮತತ್ವವನ್ನ ಹೇಳ್ಬೇಕನ್ನುವಂತ ಉದ್ದೇಶ ಮಾತ್ರ ಅದ ಹೊರತು ಯಾವ ಒಂದು ಉಪನಿಷತ್ತಿಂದ ಇನ್ನೊಂದು ಉಪನಿಷತ್ತಿಗೆ ಯಾವ ಭೇದವೂ ಇಲ್ಲ. ಇದು ಅಪೌರುಷೇಯ ವಾಣಿ. ಇದು ಮನುಷ್ಯನ ಬುದ್ಧಿಯಿಂದ ಹುಟ್ಟಿದಂತಹ ವಾಣಿ ಅಲ್ಲ, ಇದು ಈಶ್ವರನ ವಾಣಿ. ಇದು ಅಪೌರುಷೇಯ ಪ್ರಮಾಣದ. ಇದು ಇದು ಎಂದೂ ಬದಲಾವಣೆ ಆಗುದಿಲ್ಲ. ಇನ್ನ ಲಕ್ಷ ಕೋಟಿ ವರ್ಷಗಳ ಪೃಥ್ವಿ ಇದ್ರೂ ಕೂಡ ಉಪನಿಷತ್ತುಗಳು ಬದಲಾವಣೆ ಆಗುವುದಿಲ್ಲ. ಈಗಿನ ವಿಮಾನ ಬದಲಿ ಆಗ್ಬಹುದು, ಈಗಿನ ಕಾರ್ ಬದಲಿ ಆಗ್ಬಹುದು, ಈ ಮೊಬೈಲ್ ಬದಲಿ ಆಗ್ಬಹುದು, ಮನೆಗಳ ಬದಲಿ ಆಗ್ಬಹುದು. ಶಾಸ್ತ್ರ ಮಾತ್ರ ಹಿಂಗ ಇರ್ತೈತಿ. ಇನ್ನ ಲಕ್ಷ ಕೋಟಿ ವರ್ಷ ಆವಿಷ್ಯ ಇದ್ರು ಜಗತ್ತಿಗೆ ಇದ್ರೂ ಕೂಡ ಇದು ಬದಲಾವಣೆ ಆಗುದಿಲ್ಲ. ಇನ್ನ ನೀವು ಎಷ್ಟೋ ವರ್ಷ ಬಂದ್ರು ಕೂಡ ಕಠೋಪನಿಷತ್ ಹಿಂಗ ಇರ್ತದ. ಇದ್ರ ಮಹಿಮೆ. ಶಬ್ದ ಶಬ್ದ ಅರ್ಥ ಹೇಳ್ತೇನೆ ನೋಡಿ. ಈ ಆತ್ಮನನ್ನ ಭಾತಿ ತತ್ರ, ಈ ಆತ್ಮನನ್ನ ನ ಸೂರ್ಯ ಭಾತಿ, ಸೂರ್ಯನ ಬೆಳಗುವುದಿಲ್ಲ. ನ ಚಂದ್ರ, ಚಂದ್ರನು ಬೆಳಗುವುದಿಲ್ಲ. ನ ತಾರಕಂ, ನಕ್ಷತ್ರಗಳು ಕೂಡ ಈ ಆತ್ಮನನ್ನ ಬೆಳಗುವುದಿಲ್ಲ. ಇವು ಹೊರಗಿನ ವಸ್ತುಗಳನ್ನು ಬೆಳಗ್ತಾವ. ಇವು ಸೂರ್ಯ, ಚಂದ್ರ, ನಕ್ಷತ್ರಗಳು ಹೊರಗಿನ ವಿಷಯಗಳನ್ನು ಬೆಳಗ್ತಾವ. ಅನಾತ್ಮವನ್ನ ಬೆಳಗ್ತಾವ. ಇವು ಆತ್ಮನನ್ನ ಇವು ಬೆಳಗುವುದಿಲ್ಲ. ನ ಸೂರ್ಯ ನ ಚಂದ್ರ ತಾರಕಂ ಭಾತಿ ತತ್ರ, ಇವನ ಆತ್ಮನನ್ನ ಬೆಳಗುವುದಿಲ್ಲ ಇವು. ವಿಮಾ ವಿದ್ಯುತ್ ನ ಭಾತಿ, ಅಲ್ರಿ ಈ ಬೆಳಕು, ಲೈಟು, ಅಗ್ನಿ ಏನ್ರ ಇವನ ಆತ್ಮನ ಬೆಳಗ್ತಾವನ? ಇಲ್ಲ, ಆತ್ಮನ ಅವು ಕೂಡ ಬೆಳಗುದಿಲ್ಲ. ನಮ್ ಟ್ಯೂಬ್ ಲೈಟು, ನಮ್ ಮನೆಗಿನ ಕ್ಯಾಂಡಲ್ ಲೈಟು, ನಮ್ ಮನೆಗಿನ ಟಾರ್ಚ್ ಲೈಟು, ನಮ್ ಮಗನ ಕಟ್ಟಿಗೆ ಉರಿಯುವಂತ ಏನ್ ಬೆಳಕ್ ಬರ್ತದಲ್ಲ, ಆ ಬೆಳಕು ಈ ಆತ್ಮನನ್ನ ಬೆಳಗುದಿಲ್ಲ. ಕುತ ಅಯಂ ಅಗ್ನಿ, then what to talk about the fire? ಅಗ್ನಿ ಏನ್ ಬೆಳಗ್ತದ? ಇವೆಲ್ಲವೂ ಬೆಳಗುದಿಲ್ಲ ಅಂದಾಗ ಅಗ್ನಿ ಏನ್ ಬೆಳಗ್ತದ? ಅಗ್ನಿನೂ ಕೂಡ ಬೆಳಗುದಿಲ್ಲ. ತಮ್ಮೇವ ಸರ್ವಂ ಅನುಭಾತಿ, ತಮೇವ ಭಾಂತಿ, ಆತ್ಮನ ಬೆಳಕನ್ನ ಇವು ಕೈಗಾರ ತಗೋತಾವಂತ. ಇವೆಲ್ಲವೂ ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ, ಟ್ಯೂಬ್ ಲೈಟು, ಟಾರ್ಚ್ ಲೈಟು, ಬ್ಯಾಳಬತ್ತಿ ಬೆಳಕು, ಅಗ್ನಿ ಬೆಳಕು ಎಲ್ಲವನ್ನ ಈ ಆತ್ಮನಿಂದ ಇವೆಲ್ಲ ಕೈಗಾರ ತಗೊಂಡು ಬೆಳಗ್ತಾ ಇದ್ದಾವ. ಅಂದ್ರೆ ಇವುಗಳೇನಿದ್ದಂತ ಈ ಏನ್ ಬೆಳಗುವಿಕೆ ಐತಿ, ಇದು ಸ್ವತಂತ್ರ ಇಲ್ಲ, ಆತ್ಮನಿಂದ ಕೈಗಾರ ತಗೋತಾವ, ಇವು ಬೆಳಗ್ತಾ ಇದ್ದಾವ. ಇನ್ನು ಆತ್ಮನಲ್ಲಿ ಏನ್ ಬೆಳಗ್ತಾವ ಇವು, ಅವುಗಳಿಂದ ಕೈಗಾರ ತಗೊಂಡಿದ್ದಂದಾಗ ಇವು ಯಾವ ಆತ್ಮನನ್ನ ಬೆಳಗುವುದಿಲ್ಲ. ಆತ್ಮನ ಬೆಳಕಿನಿಂದ ಭಾಷಾ ತಸ್ಯ ಸರ್ವಮಿದಂ ವಿಭಾತಿ, ಆತ್ಮನ ಬೆಳಕನ್ನ ಕೈಗಡ ತಗೊಂಡು ಇವು ಎಲ್ಲವೂ ಅಗ್ನಿ ಮೊದಲು ಮಾಡ್ಕೊಂಡು ಸೂರ್ಯ ಚಂದ್ರಾದಿಗಳು ಕೂಡ ಬೆಳಗಾಗುತ್ತಾರೆ ಅನ್ನುವಂಥದ್ದು ಇದರ ಶಬ್ದ ಅರ್ಥ. ಇದರ ಒಂದು ಭಾಷಾಂತರ ಏನಿದೆ, ಭಾಷೆ ಏನು? The verse occurs in Mundaka Upanishad 2:11 and 2:10. ಮುಂಡಕ ಉಪನಿಷತ್ನಲ್ಲಿ ಈ ಶ್ಲೋಕ ಬಂದದ. It is an important mantra that gives relevant answer to Nachiketa's question. ನಚಿಕೇತನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಲಿಕ್ಕೆ ಹೇಳಿದಂತಹ ಒಂದು ಇದು ಶ್ಲೋಕ. This question was how to experience Brahman. ಆ ಪರಮಾತ್ಮನನ್ನ ಕಾಣ್ಬೇಕಲ್ಲ, ಕಾಣ್ತಾನೇನವ, ಕಷ್ಟ ಸಾಧ್ಯ ಐತೋ ಏನ? ಸಾಮಾನ್ಯವಾಗಿ ಎಲ್ಲರಿಗೂ ಗೋಚರವ ಆ ಪರಮಾತ್ಮ ಅಂತ ಕೇಳಿದಕ್ಕೆ ಉತ್ತರ ಹೇಳಾಕ ಈ ಶ್ಲೋಕವನ್ನ ಹೇಳಾಕತ್ತ. ಈ ಶ್ಲೋಕಕ್ಕೆ ಯಾಕೆ ಕಾರಣ ಆಗೈತಿ ಅಂದ್ರ, ನೀವು ಹೇಳುವಂತ ಆತ್ಮತತ್ವವನ್ನ ನೋಡ್ಲಿಕ್ಕೆ ಬರ್ತದೇನು, ಅನುಭವ ಆಗ್ತದೇನು ಅಂತ ಕೇಳಿದ್ದಕ್ಕೆ ಈ ಶ್ಲೋಕವನ್ನ ಹೇಳಾಕತ್ತಾರ.
Lord Yama answers that Brahmananda is never an object of experience. ಬ್ರಹ್ಮಾನಂದ ಯಾರಿಗೂ ಇದು ಅನುಭವಕ್ಕೆ ಬರುವಂತ ವಿಷಯ ಅಲ್ಲ. ಇದು ಅನುಭವ ವಿಷಯ ಅಲ್ಲವೇ ಅಲ್ಲ, ಇದು ವಿಷಯೀ ಅದ. The moment you reduce Brahmananda to a specific form of an ordinary or external experience, you subject it to the limit of time, space and condition. ಯಾವಾಗ ನಾವು ಅದನ್ನ ವಿಷಯಕರಿಸಲಿಕ್ಕೆ ಹೋಗ್ತೀವಿ ಅಂದ್ರ ದೇಶ ಕಾಲ ಮತ್ತು ವಸ್ತು ಪರಿಚ್ಛಿನ್ನ ಭಾವದಾಗ ಅದನ್ನ ತರಕ್ ಪ್ರಯತ್ನ ಮಾಡ್ತೇವೆ. ಯಾವ್ದು ಹೆಂಗದ, ಅದು ದೇಶದಿಂದ ಆಚೆಗದ, ಕಾಲದಿಂದ ಆಚೆಗದ, ವಸ್ತುವಿನಿಂದ ಆಚೆಗದ. ದೇಶ ಕಾಲ ಮತ್ತು ವಸ್ತುವಿನ ಒಳಗ ಬರುವಂತ ವಿಷಯಗಳು ಏನಾಕವ, ನಮಗ ವಿಷಯ ಆಕ್ಕವ. ಇದು ವಿಷಯ ಆಗೋದಿಲ್ಲ. ಇದು ಯಾಕಂದ್ರೆ ದೇಶ ಕಾಲ ವಸ್ತುವಿನ ಆಚೆಗಿದೆ. ಆಲ್ ಎಕ್ಸ್ಪೀರಿಯನ್ಸಲ್ ಪ್ಲೆಜರ್ಸ್ ಕಮ್ ಅಂಡರ್ ವಿಷಯಾನಂದ. ಯಾವ್ಯಾವ ನಮ್ಗ ಅನುಭವಕ್ಕೆ ಬರ್ತಾವ ಅವಕ್ ನಾವು ವಿಷಯಾನಂದ ಅಂತ ಹೇಳ್ತೀವಿ. ಇದು ವಿಷಯಾನಂದ ಅಲ್ಲ ಆತ್ಮೀಯರೇ, ಇದು ವಿಷಯಾನಂದ ಅದ. Lord Yama answered that Brahmananda is not a time bound experience. ಯಾವುದೇ ಒಂದು ಕಾಲದಲ್ಲಿ ಆಗುವಂತ ಆನಂದ ಅಲ್ಲ ಇದು ಆತ್ಮೀಯರೇ. ಆತ್ಮಾನಂದ ಆಗ್ಬೇಕಂದ್ರೆ 4 ಗಂಟೆಗೆ ಅಂತ ತಪಸ್ ಮಾಡ್ರಿ, ಇಲ್ಲ ಇಲ್ಲ, ಕಾಲಕ್ಕೆ ಕಾಲ ಮಿತಿಗೆ ಸಿಕ್ಕಿಲ್ಲ. ಇದು ಕಾಲದ ಆಚೆಗದ ಆತ್ಮತತ್ವ. It is the consciousness itself. Since Brahmananda is the consciousness, this Ananda should be translated as Ananta. ಈ ಆನಂದ ಅನ್ನುವಂತದ್ದು ಏನದ, ಇದು ಅರಿವು ಸ್ವರೂಪ ಇರುವುದರಿಂದ ಇದನ್ನ ನಿಜವಾಗಿ ನೀವು ಆನಂದ ಅಂತ ಅರ್ಥ ಮಾಡಿ ಅದನ್ನ ಭೋಗ ಮಾಡ್ಬೇಕು ಅಂತ ಹೋಗಬಾರ್ರಿ. ಈ ಆನಂದವನ್ನ ಅನಂತ ಅಂದ್ರೆ ವ್ಯಾಪಕದ ಅನ್ನುವಂತ ಅರ್ಥವನ್ನ ಮಾಡ್ರಿ. ದ ಲಿಮಿಟ್ಲೆಸ್ ಬ್ರಹ್ಮನ್, ಅದು ವ್ಯಾಪಕವಾದಂತ ಚೇತನ ಅಂತ ತಿಳಿಯಿರಿ. ಅನಂತಂ ಬ್ರಹ್ಮನ್ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ವ್ಯಾಪಕವಾಗಿರುವಂತ ಬ್ರಹ್ಮವನ್ನ ಅದು ಅನುಭವ ಮಾಡ್ಲಿಕ್ಕೆ ಬರುವುದಿಲ್ಲ. ಪರಿಚ್ಛಿನ್ನ ದೇಶ ಕಾಲ ವಸ್ತು ಪರಿಚ್ಛಿನ್ನ ಇದರಿಂದ ಅನುಭವಕ್ಕೆ ಬರ್ತದೆ. ಇದು ದೇಶ ಕಾಲ ವಸ್ತುಗಳ ಆಚೆ ಇರುವುದರಿಂದ ಇದು ಅನುಭವಕ್ಕೆ ಬರುವುದಿಲ್ಲ. And therefore it is never subjected to arrival and departure. It is ever present. ಮತ್ತೆ ಇದು ಬರುವುದು ಹೋಗುವ ಸ್ವರೂಪ ಅಲ್ಲ, ವ್ಯಾಪಕವಾಗಿರೋದ್ರಿಂದ ಎಲ್ಲ ಕಡೆನೂ ಈಗ ಇಲ್ಲ ಐತೆ ಅನ್ನೋದು ಇಲ್ಲಿ ಸದ್ಯ ಅದ. ನೀವ್ ಎಲ್ಲೆಲ್ಲಿದ್ದೀರಿ ಅಲ್ಲಿ ಆತ್ಮ ಅದ. ಆ ಆತ್ಮನಿಗೂ ನಿಮಗೆ ಎಷ್ಟು ಫರಕ್ ಅದ ಅಂದ್ರೆ 0 ಕಿಲೋಮೀಟರ್ ಅಂತರ ಇಲ್ಲವೇ ಇಲ್ಲ. ಆ ಅಂತರ ಏನದ, ಅದು ಅಜ್ಞಾನವೇ ಅಂತರ. ಆ ಅಂತರವನ್ನ ಕಳ್ಕೋಬೇಕಂದ್ರೆ ಜ್ಞಾನವನ್ನ ಹೊಂದಬೇಕು ಅಷ್ಟೇ, ಬೇರೆ ಏನು ದಾರಿ ಇಲ್ಲ. ಅಂತರ ಏನದ, ಅಜ್ಞಾನದಿಂದ ಅಂತರ ಅನ್ಸೈತೆ ಹೊರತು ಅದಕ್ಕೆ ಅಂತರವೇ ಇಲ್ಲ. ಹೌ ಶುಡ್ ಐ ಅಕಾಂಪ್ಲಿಷ್ ಬ್ರಹ್ಮನ್? ಆ ಬ್ರಹ್ಮಾನಂದವನ್ನ ನಾನು ಹೆಂಗ ಪಡಿಬೇಕು ಅಂದ್ರೆ, ಇಟ್ ಕ್ಯಾನ್ ಬಿ ಓನ್ಲಿ ಅಕಾಂಪ್ಲಿಷ್ಡ್ ಥ್ರೂ ವಿಜಡಂ. ಜ್ಞಾನದಿಂದ ಪಡೆಯಕ್ ಬರ್ತದ. ನ ಕರ್ಮಣ ನ ಪ್ರಜಯ ನ ಧನೇನ. ಕರ್ಮದಿಂದ ಪಡೆಯಕ್ ಬರುವುದಿಲ್ಲ. ಮಕ್ಕಳ ಹಡಿಯೋದ್ರಿಂದ ಪಡೆಯಕ್ ಬರ್ತೈತೇನು? ನ ಪ್ರಜಯ. ರೊಕ್ಕ ಖರ್ಚು ಮಾಡಿದ್ರೆ ಪಡೆಯಕ್ ಬರ್ತೈತೇನು? ನ ಧನೇನ. ಮತ್ತೆ ಎದರಿಂದ ಬರ್ತದ? ತ್ಯಾಗೇನ ಏಕೇನ ಅಮೃತತ್ವ ಮಾನಶುಹು. ಇಲ್ಲಿ ಎದರಿಂದ ಬರ್ತದ? ವಿಚಾರ ಮಾಡುವುದರಿಂದ ಬರ್ತದ. ಶಾಣೆತನ ಬೇಕು, ಜಾಣತನ ಬೇಕು. ಸೂಕ್ಷ್ಮ ವಿಷಯವನ್ನು ಗ್ರಹಣ ಮಾಡುವಂತ ಜಾಣತನದಿಂದ ಬರ್ತದ. ವಾಟ್ ಟೈಪ್ ಆಫ್ ವಿಜಡಂ? ಇಟ್ ಇಸ್ ಎ ವಿಜಡಂ that I am the Brahmananda, the conscious ಚೈತನ್ಯಂ ಅಹಂ. ಅದು ಯಾವ ಜ್ಞಾನದಿಂದ ಬರ್ತದ ಅಂದ್ರೆ, ಆ ಚೇತನ ಎಲ್ಲವನ್ನ ಕಳೆದು ಉಳಿದ ಚೇತನವೇ ನಾನು ಇದ್ದೇನೆ. ನನಗೂ ಆ ಚೇತನಕ್ಕೂ ನನಗೂ ಅದಕ್ಕೂ ಅನ್ನೋದು ಏನ್ ಭೇದ ಹೇಳಕತೈತಿ, ಅದು ಇದು ಅಂತ ಇದು ಕೂಡ ಇಲ್ಲ. ಅದುವೇ ನಾನು, ನನುವೇ ಅದು. ತಮೇವ ತತ್ ತ್ವಮೇವ ತತ್ ತದೇವ ತ್ವಂ. ಹಿಂಗ ಓತಪ್ರವಾಗಿ ಅದೇ ನಾನು, ನಾನೇ ಅದು ಇದ್ದೇನೆ ಅಂತ ಹೇಳ್ಕೊಂಡು ನಿಧಿಧ್ಯಾಸನ ಮಾಡುವ ಮೂಲಕ ಈ ಅನುಭವ ಆಗ್ತದೆ. ಚೈತನ್ಯ ರೂಪ ಅಹಮೇವ ಬ್ರಹ್ಮ ಆನಂದ. ಆ ಚೈತನ್ಯ ರೂಪ ಆನಂದವೇ ನಾನು ಇದ್ದೇನೆ. ಇಟ್ ಎಕ್ಸಿಸ್ಟ್, ಐ ಎಕ್ಸಿಸ್ಟ್. ನಾ ಅದೇನಂತ ಅದ ಬಿಫೋರ್ ಅಂಡ್ ಡ್ಯೂರಿಂಗ್ ದ ಅರೈವಲ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ಆಫ್ಟರ್ ಇಟ್ಸ್ ಡಿಪಾರ್ಚರ್. ಯಾವ ಅನುಭವ ಬಯಸಾಗತ್ಯಲ್ಲ ನೀನು, ಆತ್ಮಾನಂದದ ಅನುಭವ. ಆ ಆತ್ಮಾನಂದದ ಅನುಭವ ಆಗುವಂತಾಗೂ ಆತ್ಮ ಅದ, ಅದು ಬರೋಕ್ಕಿಂತ ಮೊದಲೂ ಆತ್ಮ ಅದ. ಅದು ಆನಂದ ಬಂದು ಹೋದ್ರು ಆ ಆನಂದ ಆತ್ಮ ಹಂಗ ಅದ. ಅದು ಆ ಆನಂದ ಬರು ಹೋಗುವಂತದ್ದಲ್ಲ ಅಂತ ಹೇಳ್ತಾರ. ಬ್ರಹ್ಮಾನಂದ ಈಸ್ ಎ ಸಬ್ಸ್ಟ್ರಾಟಮ್ ಆಫ್ ಆಲ್ ದ ಎಕ್ಸ್ಪೀರಿಯನ್ಸಸ್. ಎಲ್ಲ ಅನುಭವಗಳಿಗೆ ಅದು ಆಶ್ರಯ ಅದ, ಅದು ಕೂಟಸ್ಥ ಅದ, ಅದು ಸಾಕ್ಷಿ ಅದ ಆತ್ಮ.
when the Brahmananda is available, the answer to this question is counter question, when it is not available. ಅಲ್ರಿ ಬ್ರಹ್ಮಾನಂದ ಯಾವಾಗ ಆಗ್ತೈತ್ರಿ? ಅಲ್ಲೋ ಅದು ಯಾವಾಗ್ಲೂ ಇರೋದದ, ಅದು ಯಾವಾಗ ಆಗ್ತೈತ ಅಂತ ಕೇಳಿ ಏನ್ ಹೇಳ್ಬೇಕು? ಯಾವಾಗ್ಲೂ ಇರೋದದ. ಕೌಂಟರ್ ಕ್ವಶನ್ ಕೇಳ್ರಿ, ಏನ್ ಕೇಳ್ರಿ? ಯಾವಾಗ ಅದು ಬ್ರಹ್ಮಾನಂದ ಇಲ್ಲ ಹೇಳಪ್ಪ ಅಂತ ಕೇಳ್ಬೇಕು. In verse number 2.4 of Kenopanishad says, Brahman is self-evident in every experience. ಪ್ರತಿಯೊಂದು ಅನುಭವದಾಗ ಸಾಕ್ಷಿ ರೂಪದಿಂದ ಅದಾನ. ನೀ ಅನುಭವಕ್ಕೆ ಮಹತ್ವ ಕೊಡಾಕತ್ತೀನಿ, ಸಾಕ್ಷಿಗೆ ಮಹತ್ವ ಕೊಡುವಲ್ಲಿ ಹುಚ್ಚ ಅಂತಾರ. ಅನುಭವಕ್ಕೆ ಮಹತ್ವ ಕೊಡಾಕತ್ತಿಯಲ್ಲೋ, ಅನುಭವ ಬರ್ತದ ಹೋಗ್ತದ, ಅಲ್ಲಿ ಸಾಕ್ಷಿ ಅದ ನೋಡು, ಬದಲಾವಣೆ ಆಗದೆ ಇರವ ಸಾಕ್ಷಿ ಅವನೇ ಆತ್ಮ ಅದಾನ, ಅವನು ನಾ ಅಂತ ಗುರುತಿಸು. ಮತ್ತು ಅನುಭವಕ್ಕೆ ಬದಲಾಳ್ತಿಯಲ್ಲ, ಏನ್ ಮೂರ್ಖ ಅಂತ. ಅದಕ್ಕ ಬ್ರಹ್ಮ ಅನುಭವದಾಗ ಆ ಅನುಭವ ಆ ಯಾರಿಗ ಆಗಾಕತ್ತಲ್ಲ ಸಾಕ್ಷಿ ಅವನೇ ಆತ್ಮ ಅದಾನ. Kenopanishad says the Brahman is self-evident in every experience. ಪ್ರತಿಯೊಂದು ಅನುಭವದಲ್ಲಿ ಅಲ್ಲಿ ಆತ್ಮ ಅದಾನ, ಆ ಆತ್ಮನೇ ನಾನು ಅಂತ ಗುರುತಿಸು. ಆ ಅನುಭವ ಕೈ ಬಿಡೋದನ್ನ ಹೋಗಿ ಅದಕ್ಕೆ ಯಾಕೆ ಅಟ್ ಬೆನ್ನತ್ತಿ ಅಂತಾರ. Instead of defining Brahmananda, Lord Yama defines the conscious itself. ಆ ಬ್ರಹ್ಮಾನಂದವನ್ನ ಹೇಳ್ತಾ ಹೇಳ್ತಾ ಎಲ್ಲಿ ಹೊಂಟ ನಚಿಕೇತ ಬ್ರಹ್ಮ ಯಮಧರ್ಮರಾಯ ಅಂದ್ರ ಆ ಅರಿವು ಏನದ ಸಾಕ್ಷಿ ಸ್ಫುಟಿಸ್ತ ಆ ಪ್ರತಿಯೊಂದು ಅನುಭವದಾಗ ಐತ್ ನೋಡು, ಅಲ್ಲೇ ಐತಿ ನೋಡು, ಗುರ್ತಿಸು. ಏ ನಚಿಕೇತ, ಅದೇ ಆತ್ಮ ಐತಿ. ದ ಸನ್ಲೈಟ್ ಡಸಂಟ್ ಇಲ್ಯುಮಿನ್ ದ ಕಾನ್ಶಿಯಸ್ನೆಸ್. ಸೂರ್ಯ ಆತ್ಮನನ್ನು ಬೆಳಗುವುದಿಲ್ಲ. ಇನ್ಫ್ಯಾಕ್ಟ್ ಇನ್ ದ ಅದರ್ ವೇ ದ ಲ್ಯಾಟರ್ ಮೇಕ್ಸ್ ದ ಫಾರ್ಮರ್ ನೋನ್. ಉಲ್ಟಾ ಹೇಳ್ಬೇಕಂದ್ರ ಆತ್ಮ ಇರುವುದರಿಂದ ಸೂರ್ಯ ಬೆಳಗಾಗತ್ತಾನ. ಆತ್ಮನ ಪ್ರಕಾಶವನ್ನ ತೆಗೆದುಕೊಂಡು ಸೂರ್ಯ ಬೆಳಗಾಗತ್ತಾನ. ಸೂರ್ಯ ಸ್ವಯಂ ಪ್ರಕಾಶ ಅಲ್ಲ, ಅದು ಪರಪ್ರಕಾಶ ಅದ. Similarly moonlight, similarly stars, similarly flashes of the lightning do not illumine the conscious. ಅದೇ ರೀತಿ ನಕ್ಷತ್ರಗಳು ಸೂರ್ಯನಂತೆ ನಕ್ಷತ್ರ, ಚಂದ್ರ ಮತ್ತ ಯಾವ್ಯಾವ ಬೆಳಕು ಅದಾವಲ್ಲ, ಬೆಳಕು ತೋರುವಂತ ಎಲ್ಲ ಸಾಧನೆಗಳು ಏನದಾವು ಆ ಅರಿವಿನಿಂದ ಆತ್ಮನಿಂದ ಕೈಗಳ ತೆಗೆದುಕೊಂಡು ಅವು ಬೆಳಗ್ತಾ ಇದ್ದಾವ. ಅವು ಸ್ವಯಂ ಪ್ರಕಾಶ ಅಲ್ಲ, ಅವು ಪರಪ್ರಕಾಶ ಅದಾವೆ. It is the other way around. Then how can an ordinary flame illumine? ಇಷ್ಟು ಎಲ್ಲಾ ಸೂರ್ಯ ನಕ್ಷತ್ರವಾದಿಗಳ ಪರಪ್ರಕಾಶ ಆದ್ಮ್ಯಾಗ ಇನ್ನು ಅಗ್ನಿ ಏನ್ ಕೇಳಬೇಕು? ಕುತೋಯಂ ಅಗ್ನಿ. The consciousness cannot be known by any instrument of knowledge. ಆ ಅರಿವು ಯಾವುದೇ ಒಂದು ವಸ್ತುವಿನಿಂದ ಬೆಳಗಲ್ಪಡುವುದಿಲ್ಲ. ಎಲ್ಲವನ್ನ ಬೆಳಗುವುದು ಆತ್ಮ ಅದ. ಅದನ್ನ ಬೆಳಗುವಂತದ್ದು ಇನ್ನೊಂದು ಯಾವುದು ಇಲ್ಲಪ್ಪ. If it cannot be known, then how do you know that conscious exists? ಅದು ಇಲ್ಲ, ಅದು ಗೊತ್ತಾಗೋದಿಲ್ಲ ಅಂದ್ರೆ ಅದು ಐತ್ ಅಂತ ಹೆಂಗ್ ಗೊತ್ತಾಗತ್ರಿ ಅಂತ ಕೇಳ್ತಾನೆ ಮುಂದೆ. Lord Yama says that all the experience are possible only because of the consciousness. ಅಲ್ಲಪ್ಪ ನಿಮ್ಗೆ ಅನುಭವ ಆಗತ್ತಾವಿಲ್ಲ? ಹೌದು. ಆ ಅನುಭವ ಆಗಾಗತ್ತಾವ ಅಂದ್ರೆ ಅಲ್ಲಿ ಅಧಿಷ್ಠಾನ ಸ್ವರೂಪದಿಂದ, ಸಾಕ್ಷಿ ಸ್ವರೂಪದಿಂದ ಅರಿವು ಐತೆ ಅಂತ ತಿಳ್ಕೋಬೇಕು. It proves everything, but it doesn't require any proof. ಅದು ಇದ್ದಾಗನ ಎಲ್ಲಾ ಪ್ರೂಫ್ ಕೇಳಾಗತ್ತದ. ಅದ್ರ ಇರುವಿಕೆಗಾಗಿ ಯಾವ ಪ್ರೂಫ್ ಇಲ್ಲ ನೋಡು. ಆತ್ಮನ ಇರುವಿಕೆಗಾಗಿ ಯಾವ್ದು ಪ್ರೂಫ್ ಇಲ್ಲ. ಅದ್ ಹೆಂಗ್ರಿ ಒಂದ್ ಉದಾಹರಣೆ ಕೊಡ್ರಿ ಅಂದ್ರ, ಈ ಕ್ಯಾಮರಾ ಇಸ್ ನೆವರ್ ಇನ್ ಎ ಪಿಕ್ಚರ್ ಬಟ್ ವಿ ಡು ನಾಟ್ ರಿಕ್ವೈರ್ ಎ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಕ್ಯಾಮರಾ. ಕ್ಯಾಮರಾದಿಂದ ಎಲ್ಲಾ ಇದು ಮಾಡ್ತೀವಿ, ಏನ್ ಮಾಡ್ತೀವಿ? ಫೋಟೋ ಶೂಟ್ ಮಾಡ್ತೀವಿ, ಫೋಟೋ ಹೊಡಿತೀವಿ. ಆ ಫೋಟೋದಾಗ ಕ್ಯಾಮರಾ ಬರ್ತೈತಿಲ್ರಿ? ಯಾವ ಫೋಟೋ ಹೊಡಿತಿರಲ್ಲ ಅದ್ರಾಗ ಕ್ಯಾಮರಾ ಬರ್ತೈತೇನು? ಇಲ್ಲ. ಮತ್ ಕ್ಯಾಮರಾ ಆ ಫೋಟೋ ನೋಡಿ ಏನ್ ಅನ್ಬೇಕು? ಈ ಫೋಟೋ ಐತಂದ್ರ ಐತಂದ್ರ ಕ್ಯಾಮ್ರಾ ಇದ್ದಲ್ಲೇನ ಫೋಟೋ ಮೂಡ್ಯಾವ ಅಂತ ತಿಳ್ಕೊಬೇಕು. ಹೆಂಗೋ ಹಂಗ ಆತ್ಮತತ್ವ ಇದ್ದಲ್ಲೇನ ಇವೆಲ್ಲವೂ ಕೆಲಸ ಮಾಡಾಕತ್ತಾವ ಸೂರ್ಯ ಚಂದ್ರಾದಿಗಳು. ಅವನ್ ಕಾಣಕ್ ಹೋಗ್ಬೇಡ್ರಿ, ಅವ ಕಾಣುದಿಲ್ಲ. ಯಾಕ ಅವ ನೀವ ಇದೀರಿ. ಕ್ಯಾಮ್ರಾ ನಾನು ಯಾವ ಫೋಟೋದಾಗ ಮುಡಿಯತ್ ಕ್ಯಾಮ್ರಾ ಹೇಳಿ ನೋಡು. ಯಾವ ಫೋಟೋದಾಗ ಕ್ಯಾಮ್ರಾ ಮುಡಿಯತಿ ನಂಗ್ ನಾಳೆ ಬಂದ್ ಹೇಳ್ರಿ. ಕ್ಯಾಮ್ರಾ ಇದ್ದ ಫೋಟೋ ಆಗೈತೇನೆ ಹೇಳ್ರಿ. ಹಂಗ ಆತ್ಮತತ್ವ ಇಲ್ಲ ಅಂದ್ರ ಯಾವ್ದು ಇಲ್ಲ. ಇವೆಲ್ಲವೂ ತೋರಾಗತ್ತಾವು ಅಂದ್ರ ಸೂರ್ಯ ಚಂದ್ರಾದಿಗಳ ಬೆಳಕು ತೋರಾಗತ್ತಾವ ಅಂದ್ರ ಆತ್ಮ ಅದಾನ ಅಂತ ತಿಳ್ಕೊಬೇಕು. ಹೆಂಗೋ ಕ್ಯಾಮ್ರಾ ಉದಾಹರಣೆ ನೆನ್ಪಿಡ್ಕೊಂಡ್ಬಿಡ್ರಿ. ಕ್ಯಾಮ್ರಾ ಅದ್ರಾಗ ಮುಡಿಯತೇನು ಕ್ಯಾಮ್ರಾ? ಇಲ್ಲ. ಅದು ಮುಡಿದ್ರೆ ಕ್ಯಾಮ್ರಾ ಇಲ್ಲೇನು? ಇಲ್ಲ. ಕ್ಯಾಮ್ರಾ ಇಲ್ಲ ಅಂದ್ರ ಫೋಟೋನ ಇರುದಿಲ್ಲ. ಹೆಂಗೋ ಹಂಗ ಆತ್ಮ ಇಲ್ಲಂದ್ರೆ ಈ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ತಾರೆಗಳ ಬೆಳಕಿಲ್ಲ, ಯಾವುದೇ ಟ್ಯೂಬ್ಲೈಟ್ ಬೆಳಕಿಲ್ಲ, ಅಗ್ನಿ ಬೆಳಕು ಇನ್ನೆಲ್ಲಿದು?
ಎಲ್ಲವೂ ಕೂಡ ಆತ್ಮನಿಂದ ಕೈಗಡತಕೊಂಡು ಬೆಳಗ್ತಾ ಇದ್ದಾವ ಹೊರತು ಆತ್ಮನ ಬೆಳಕ ಸ್ವತಂತ್ರವಾದ ಬೆಳಕು, ಇವೆಲ್ಲವೂ ಪರಪ್ರಕಾಶದಾವ. ಅವನು ನೋಡಾಕ್ ಬರುದಿಲ್ಲಪ್ಪ, ಅದು ಅನುಭವ ಆಗುದಿಲ್ಲ. ಅದು ಅನುಭವ ಆಗುವತ್ನಾಗನ ಅಲ್ಲೇ ಅದ, ಅದು ಅನುಭವ ಬರುವುದಿಲ್ಲ. ಅದು ಅನುಭವ ಮಾಡುವವನ ಸ್ವರೂಪದ ಅಂತ ಹೇಳ್ತೇವೆ. ದ ಪಿಕ್ಚರ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದ ಕ್ಯಾಮ್ರಾ. ಹಂಗ ಆತ್ಮನನ್ನ ನಾ ಕಾಣಬೇಕು, ನಾ ನೋಡ್ಬೇಕು, ನಾ ಹಿಡಿಬೇಕು ಅಂತ ಹೊಂಟಿಯಲ್ಲ, ಏ ಮೂರ್ಖ, ಅದು ನೀನದಿಯೋ. ನಿನ್ನ ನೀ ಹಿಡ್ಕೊಳಕ್ ಬರ್ತೈತೆ ಅನ್ನೋ ವಿಚಾರ ಮಾಡು. ಅಡಿಗೆ ಮನ್ಯಾಗ ಒಂದು ಚಿಮಟ ಅಂತ ಇರ್ತದ, ಕೆಂಡ ಹಿಡಿತೈತದ, ಕೆಂಡವನ್ನ ಹಿಡಿತೈತಿ. ಕೆಂಡ ತನಗಿಂತ ಬೇರೆ ಆದ ಕೆಂಡವನ್ನ ಅದು ಹಿಡಿತದ, ಆ ಚಿಮಟಾನ ಯಾರು ಹಿಡಿಯೋರು? ಹಂಗ ಆತ್ಮ ಸ್ವರೂಪದ ಆತ್ಮನನ್ನ ಹಿಡಿಯಾಕ ಬರುವುದಿಲ್ಲ. ಆತ್ಮ ನೀನ ಅದಿದಿ, ಅದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಆದ್ರ ಅದರಿಂದ ಯಾವ ಕೇಂದ್ರಗಳು ಕೆಲಸ ಮಾಡುವುದಿಲ್ಲ. ಹಿಂಗೆ ತಿಳ್ಕೋಬೇಕು, ಬಹಳ ಸೂಕ್ಷ್ಮದ ವಿಚಾರ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಇನ್ ಕ್ರಿಯೇಷನ್ ಈಸ್ ನೋನ್ ಓನ್ಲಿ ಬಿಕಾಸ್ ಆಫ್ ಸೆಲ್ಫ್ ಎವಿಡೆಂಟ್, ಸೆಲ್ಫ್ ರಿವೀಲಿಂಗ್, ಸೆಲ್ಫ್ ಪ್ರೂವನ್ ಕಾನ್ಶಿಯಸ್ನೆಸ್. ಈ ಜಗತ್ತಿನಲ್ಲಿ ಅರಿವು ಅದ ಅಂತ ತಿಳ್ಕೊಂಡು ಎಲ್ಲ ವಸ್ತುಗಳು ಅದಾವ. ಅರಿವು ಇಲ್ಲ ಅಂದ್ರೆ ಇವತ್ತು ಈ ಜಗತ್ತಿನಾಗ ಯಾವ ವಸ್ತುಗಳು ಇರುವುದಿಲ್ಲ. ಆ ಎಲ್ಲ ವಸ್ತುಗಳಲ್ಲಿ ಆ ಇರುವಿಕೆ ಏನದ, ಅದು ಆತ್ಮನ ಇರುವಿಕೆ. ಆತ್ಮನ ಇರುವಿಕೆಯನ್ನ ಕೈಗಳ ತೆಗೆದುಕೊಂಡು ಉಳಿದ ವಸ್ತುಗಳು ತೋರ್ತಾ ಇದ್ದಾವಪ್ಪ ತಮ್ಮ. ಇವರ ಆನಂದ ಸ್ವರೂಪ. ಯು ನೀಡ್ ನಾಟ್ ಲುಕ್ ಫಾರ್ ಆನಂದ. ನೀನು ಸಕ್ರಿನ ಅದಿ, ಸಿಹಿಗಾಗಿ ನೀನು ಇರುವೆಯಾಗಿ ಸಕ್ರಿ ಹುಡ್ಕಾಕ್ ಹೋಗ್ಬೇಡ, ನೀ ಸಕ್ರಿನ ಅದಿ. ಯುವರ್ ಅನಂತ, ನೀನು ವ್ಯಾಪಕ ಸ್ವರೂಪ ಅನಂತದಿ, ವ್ಯಾಪಕ ಅದಿ, ಆನಂದ ಸ್ವರೂಪದಿ. ದ ಹೋಲ್ ಕ್ರಿಯೇಷನ್ ಇಸ್ ರೆಸ್ಟಿಂಗ್ ಇನ್ ಯು. ಇದು ಈ ಸೃಷ್ಟಿ ಏನೈತಿ ನಿನ್ನ ಮೇಲೆ ಅವಲಂಬಿಸಿಕೊಂಡು ಅದು ತೋರ್ತಾ ಇದೆ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಯು. ಈ ಸೃಷ್ಟಿಯಲ್ಲಿ ಇದ್ದಿದ್ ಎಲ್ಲ ನಿಂದ ಅದ, ಎಲ್ಲ ನಿಂದ ಅದ. ಈ ಎಷ್ಟು ಎಕರೆ ಹೊಲ ಅದ ಅಷ್ಟು ನಿಮ್ವ, ಎಷ್ಟು ಜಲ ಐತಿ ಅಷ್ಟು ನಿಮ್ಮದ, ಎಷ್ಟು ಡ್ಯಾಮ್ ಅದ ಅಷ್ಟು ನಿಮ್ಮವ, ಏನೇನ್ ಕರೆಂಟ್ ಉತ್ಪಾದನೆ ಮಾಡಕತ್ತೀರಿ ಎಲ್ಲ ನಿಮ್ಮದ, ಸರ್ಕಾರಿ ಖಜಾನೆಯಾಗ ಏನ್ ರೊಕ್ಕ ಐತಿ ಎಲ್ಲ ನಿಮ್ಮದ. ಏನ್ ಬೇಕ್ರಿ ಈಗ ನೀವು ಬರೇ 1 ಕೋಟಿ ಹೊಸಾಕೊಂಡ್ರಿ, ಎಲ್ಲಾ ಕೋಟಿಗಟ್ಟಲೆ ಇದ್ದಿದ್ದು ಸಂಪತ್ತಿ ಏನ್ ಭೂಮಿ ಮೇಲೆ ಐತಿ ಎಲ್ಲ ನಿಮ್ಮದ ಐತಿ. ಆತ್ಮೀಯರೇ, ಒಪ್ಪ್ರಿ, ಬಿಡ್ರಿ, ತಲೆ ಕೆಟ್ಟೈತರ ಅಲ್ರಿ. ಶಾಸ್ತ್ರ ಹಿಂಗೈತಿ. ಇದ್ದಕ್ಕಿದ್ದಂಗೆ ತಿಳಿದ್ರೆ ಯಾವ ಪಡೆದಾಟ ಇಲ್ಲ, ಯಾವ ಗೊಂದಿಲ್ಲ. ಆದ್ರಿಂದ ಈ ಇದ್ದಕ್ಕಿದ್ದಂತ ವಿಷಯವನ್ನ ವಿಪನಿಷತ್ ಹೇಳಿ ಮುಗಿಸ್ತು ಈ ಅಧ್ಯಾಯವನ್ನ. ಇದನ್ನ ರಿಪಿಟೇಷನ್ ಮಾಡಿ ಓದ್ಕೊಳ್ರಿ. ತಿರ್ಗಾ ಮುರ್ಗಾ ಏನ್ರ ಸಂಶಯ ಇದ್ರೆ ಕೇಳ್ರಿ, ಸಂಶಯಗಳನ್ನ ಇಟ್ಕೊಂಡು ಕುಂಡ್ರಬೇಡ್ರಿ. ಇದು ತಿಳಿಬೇಕಂದ್ರೆ ಎಲ್ಲರಿಗೂ ತಿಳಿಬೇಕು. ತಿಳಿಬೇಕು ಅಂತಃಕರಣ ತಯಾರಿರ್ಬೇಕು. ಅದು ಒಂದು ತಯಾರಾಗದು ಬಹಳ ಟೈಮ್ ಹಿಡಿತದ. ಇರೋದು ಇಷ್ಟ ಅದ ಶಾಸ್ತ್ರ. ಇಷ್ಟ ಇದ್ರು ತಿಳ್ಕೊಳಕ ಹೌದ್ ಅನ್ಬೇಕಂತಂದ್ರ ಈ ಬುದ್ಧಿ ಒಳಗ ದೋಷಗಳಿರ್ತಾವ. ಆ ದೋಷಗಳು ಕಳ್ಕೊಂಡಾಗ ಇದು ಹೌದು ಅನಿಸ್ತದ. ಅಂತ ಆತ್ಮ, ಅಂತ ಹೃದಯಕ್ಕ ಇದು ಪಟಾಯಿಸ್ತದ ಈ ವಿದ್ಯೆ. ಉಳಿದವರಿಗೆ ಪಟಾಯಿಸುದಿಲ್ಲ. ಇತಿ ಕಾಟಕೋಪನಿಷತ್ ದ್ವಿತೀಯ ಅಧ್ಯಾಯ ದ್ವಿತೀಯವಲ್ಲಿ ಸಮಾಪ್ತ. ಇಲ್ಲಿಗೆ ಕಠೋಪನಿಷತ್ತಿನ ಅಧ್ಯಾಯದ ದ್ವಿತೀಯವಲ್ಲಿ ಮುಗಿತು. ಇನ್ನೊಂದು 3ನೇ ವಲ್ಲಿ, ಅದರಲ್ಲಿ ಒಂದು 18-19 ಶ್ಲೋಕ ಅದಾವ. ಆ ಶ್ಲೋಕಗಳನ್ನ ಮತ್ತೆ ನಾಳೆಯಿಂದ ನೋಡೋಣ ಅನ್ನೋವಲ್ಲಿಗೆ ಇವತ್ತನೇ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಣಿಗೆ ವಿರಾಮ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಮೋಕ್ಷಾಪೇಕ್ಷೆಯ ತ್ವಂಪದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಉಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರ ನಾಮೋಚ್ಚಾರವ ಮಾಡಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ.
ಶ್ಯಾಮಧಾಮ ಶ್ರೀರಾಮದಿಂದ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವನಾಶಿಸಿ ಜಗದಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿಸಿದಿ ನಾಶಿಸಿದಿ, ಗುರುವರ ತ್ವರತದಿ ನಾಶಿಸಿದಿ. ವರಭ್ರೂಲಲತಾ ಪೂರ ದೈವದಿಂದಲೇ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಎಲ್ಲರಿಗೂ ನಮಸ್ಕಾರಗಳು. ಗುರುಗಳಿಗೆ ಅನಂತ ಧನ್ಯವಾದಗಳು. ಮಂಗಳಾರತಿ ಅಂತ ಮಂಜು ಬಂಗಾರ ಗುರುಗಳಿಗೂ ಕೂಡ ಧನ್ಯವಾದಗಳು.